ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ನ್ಯೂಸ್ನ ವಿಶೇಷ ಎಕ್ಸ್ಪ್ಲೈನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿಲೀಪ್. ವೀಕ್ಷಕರೇ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಅಮೆರಿಕಾದಿಂದ UFO ಬಾಂಬ್ ಅಂತೆ, ಮತ್ತು ಕಾದಿದೆ ಕ್ರಾಂತಿ, ಏನಿವೆಲ್ಲ ದೊಡ್ಡ ಒಂದು ರೀತಿ ಉತ್ಪ್ರೇಕ್ಷೆಯ ಪದಗಳು. UFO ಏಲಿಯನ್ ಅಂದಿದ ತಕ್ಷಣ ಇವೆಲ್ಲ ಬರೀ ಕಟ್ಕತೆ, ಇವೆಲ್ಲ ಭ್ರಮೆ, ಇವೆಲ್ಲನೂ ಆಧುನಿಕ ಮೂಢನಂಬಿಕೆ. ಇದ್ರ ಬಗ್ಗೆ ಏನು ಕೇಳೋದು ನಾವು? ವೇಟ್, ಇದ್ರ ಬಗ್ಗೆ ಏನು ಕೇಳೋದು, ಇದ್ರ ಬಗ್ಗೆ ಏನು ಚರ್ಚೆ ಮಾಡೋದು, ಇದ್ರ ಬಗ್ಗೆ ಏನು ಮಾತಾಡೋದು ಅನ್ನೋಕ್ಕೆ ಮುಂಚೆ ವಿಶ್ವಮಟ್ಟದಲ್ಲಿ ಏನು ಡೆವಲಪ್ಮೆಂಟ್ ನಡೀತಾ ಇದೆ, ಅದರಲ್ಲೂ ಅಮೇರಿಕಾದಲ್ಲಿ ಏನು ಡೆವಲಪ್ಮೆಂಟ್ ನಡೀತಿದೆ ಅನ್ನೋದರ ವಾಸ್ತವ ವರದಿ, ಯಥಾಸ್ಥಿತಿ ಏನಿದೆ ಅನ್ನೋದ್ರ ಕುರಿತಾಗಿ. ಇದರಲ್ಲಿ ಯಾವುದೋ ಒಂದು ರೀತಿ ಸಿನಿಮ್ಯಾಟಿಕ್ ಕಥೆ ಅಲ್ಲ, ಯಾವುದೋ ಒಂದು ರೀತಿಯಾದಂತಹ ಒಂದು ಕಟ್ಟುಕತೆ, ನಾವೇ ಸೃಷ್ಟಿ ಮಾಡಿರೋಂಥ ಸುಳ್ಳು ಸುದ್ದಿ, ಅಥವಾ ಬೇರೆ ಯಾರೋ ಸೃಷ್ಟಿ ಮಾಡಿರೋಂಥ ಒಂದು ರೋಚಕ ಸುಳ್ಳು ಸುದ್ದಿಗೆ ನಾವೊಂದಷ್ಟು ಮಸಾಲೆ ಸೇರಿಸಿರೋದು, ಅದು ಯಾವುದೂ ಅಲ್ಲ. ಇದು ಫ್ಯಾಕ್ಟ್ ಚೆಕ್, ಯಥಾವತ್ತು ಫ್ಯಾಕ್ಟ್ ವರದಿ. ಈ ವರದಿ ಏನು, ಈ ವರದಿ ಪ್ರಕಾರ ಏನೇನು UFO ಕುರಿತಾಗಿ, ಏಲಿಯನ್ಸ್ ಕುರಿತಾಗಿ ಇದೀಗ ಹೊಸದಾಗಿ ಮಾಹಿತಿ ಬರ್ತಾ ಇದೆ, ಅದೆಲ್ಲದನ್ನು ಹೇಳೋದಕ್ಕೆ ಮುಂಚೆ ವೀಕ್ಷಕರೇ ಒಂದು ಸಲ ಗೂಗಲ್ ಸರ್ಚ್ ಮಾಡಿಬಿಡೋಣ. ಏನು ಗೂಗಲ್ ಸರ್ಚ್ ಅಂತ ನೀವು ಕೇಳಿದ್ರೆ, ಇಲ್ಲಿ ನೋಡಿ, US ಕಾಂಗ್ರೆಷನಲ್ ಹಿಯರಿಂಗ್ ಆನ್ UAP ಅಂತ ಹೇಳ್ಬಿಟ್ಟು, ಅಂದರೆ ಅನ್ಐಡೆಂಟಿಫೈಡ್ ಏರಿಯಲ್ ಫಿನಾಮಿನಾ, ಅದನ್ನು ಅನ್ಐಡೆಂಟಿಫೈಡ್ ಅನಾಮಲೀಸ್ ಫಿನಾಮಿನಾ ಅಂತಲೂ ಕರೀತಾರೆ. ಈ ಒಂದು ಅಂದರೆ ಇದುವರೆಗೂ ಗುರುತಿಸಲಾಗದ ಒಂದು ಏನೊಂದು ನಮ್ಮ ವಾಯುಮಂಡಲದಲ್ಲಿ, ನಮ್ಮ ಆಗಸದಲ್ಲಿ ನಡೀತಿರುವಂತಹ ವಿಚಿತ್ರವಾದಂತಹ ಸನ್ನಿವೇಶಗಳ ಬಗ್ಗೆ ಏನೊಂದು ಇದುವರೆಗೂ ತನಿಖೆಗಳು ನಡೆದಿದ್ದಾವೆ, ಆ ಎಲ್ಲ ತನಿಖೆಗಳ ಕುರಿತಾಗಿ ಅಮೇರಿಕಾ ಕಾಂಗ್ರೆಸ್ಸಲ್ಲಿ ಹಿಯರಿಂಗ್ ನಡೀತಾ ಇದೆ, ಅಂದರೆ ವಿಚಾರಣೆ ನಡೀತಾ ಇದೆ. ಏನು ವಿಚಾರಣೆ, ಏನಕ್ಕೆ ವಿಚಾರಣೆ ಅಂತ ನೀವು ಕೇಳೋದಾದರೆ, ಅದು ಕುರಿತಾಗಿ ಸಾಕಷ್ಟು ಸುದ್ದಿಗಳು ಎಲ್ಲ ಪ್ರತಿಷ್ಠಿತ ಮಾಧ್ಯಮಗಳಲ್ಲಿ, ಪ್ರತಿಷ್ಠಿತ ಸುದ್ದಿ ಸಂಸ್ಥೆಗಳಲ್ಲಿ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ, ಕೇವಲ ಭಾರತದ ಮಾಧ್ಯಮಗಳು ಮಾತ್ರ ಅಲ್ಲ, ಅಮೇರಿಕಾ ಮಾಧ್ಯಮಗಳು ಮಾತ್ರ ಅಲ್ಲ, ಗಾರ್ಡಿಯನ್ನಿಂದ ಹಿಡಿದು ಅಲ್ ಜಜೀರಾ ಇಂದ ಹಿಡಿದು ಎಲ್ಲ ಪ್ರಮುಖ ಸುದ್ದಿ ಮಾಧ್ಯಮಗಳಲ್ಲಿ ಈ ಕುರಿತಾಗಿ ದೊಡ್ಡ ಮಟ್ಟದಲ್ಲಿ ಈಗ ಸುದ್ದಿ ಆಗ್ತಿದೆ. ಜೊತೆಗೆ ನೀವು US ಕಾಂಗ್ರೆಷನಲ್ ಹಿಯರಿಂಗ್ ಆನ್ UAP ಅಂತ ಕೊಟ್ಟರೆ, ಯಾಕಂದರೆ ಈ ವಿಡಿಯೋಗಳನ್ನ ನಾವು ತೋರಿಸೋದಕ್ಕಾಗಲ್ಲ, ಕಾಪಿರೈಟ್ ಇಶ್ಯೂಸ್ ಬರುತ್ತೆ. ಆ ಕಾರಣದಿಂದಾಗಿ ಅದರ ಥಂಬ್ನೇಲ್ಗಳನ್ನ ತೋರಿಸ್ತಾ ಇದ್ದೀವಿ ನಿಮಗೆ. ಅದರಲ್ಲಿ ನೀವು ಪ್ರತಿಷ್ಠಿತ ಸುದ್ದಿ ಸಂಸ್ಥೆಗಳ ಯೂಟ್ಯೂಬ್ ಚಾನಲ್ಗಳಿರ್ಬೋದು, ಅಥವಾ ಅವ್ರದ್ದೇ ಆದಂತಹ ವೆಬ್ಸೈಟಲ್ಲಿರೋ ವಿಡಿಯೋಸ್ ಇರ್ಬೋದು, ಅದನ್ನು ನೋಡ್ಬೋದು. ಏನಂದರೆ ಯಾವ ರೀತಿಯಾದಂತಹ ಈ UFOಗಳ ಕುರಿತಾಗಿ ಒಂದು ಅಮೆರಿಕಾ ಸಂಸತ್ತಲ್ಲಿ, ಅಮೆರಿಕಾದಾದ್ಯಂತ ಯಾವ ರೀತಿ ಚರ್ಚೆ ನಡೀತಾ ಇದೆ, ಇದ್ರ ಇಂಪ್ಯಾಕ್ಟು ಇಡೀ ವಿಶ್ವಕ್ಕೆ ಹೆಂಗಾಗ್ತಿದೆ ಅನ್ನೋದ್ರ ಬಗ್ಗೆ ನೀವು ಅದರ ಇಮೇಜ್ಗಳ್ನು ಕೂಡ ನೋಡ್ಬೋದು. ಅಮೆರಿಕಾದ ಒಂದು ಕಾಂಗ್ರೆಸ್ ಏನಿದೆ, ಆ ಕಾಂಗ್ರೆಸ್ನಲ್ಲಿ ಈ UFOಗಳ ಕುರಿತಾಗಿ ಮತ್ತು UAP ಕುರಿತಾಗಿ ಮತ್ತು ಏಲಿಯನ್ಸ್ ಕುರಿತಾಗಿ ಯಾವ ರೀತಿಯಾದ ಚರ್ಚೆ ನಡೀತಾ ಇದೆ, ಅಲ್ಲಿನ ಜನ ಯಾರು ಸಾಕ್ಷಿ ಹೇಳಕ್ಕೆ ಬರ್ತಾರೆ, ಅವರು ಓತ್ ಕೂಡ, ಅಂದರೆ ಪ್ರಮಾಣ ವಚನ ಕೂಡ ತಗೊತಾ ಇದ್ದಾರೆ. ಇವೆಲ್ಲದ್ರ ಬಗ್ಗೆ ಸಮಗ್ರವಾಗಿ ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಈ ಗೂಗಲ್ನಲ್ಲಿ ಸರ್ಚ್ ಮಾಡಿ ತೋರಿಸ್ತಿರೋ ಉದ್ದೇಶ ಏನಂದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿ ಚರ್ಚೆ ನಡೀತಾ ಇದೆ, ಅದರ ಒಂದು ಸುದ್ದಿ ಏನು, ಆ ಸುದ್ದಿಯ ಒಳನೋಟ ಏನು, ಅದರಿಂದ ನಮಗಾಗೋವಂಥ ಇಂಪ್ಯಾಕ್ಟ್ ಏನು, ಆ ಎಲ್ಲದನ್ನು ವಿವರಿಸುವಂಥ ಉದ್ದೇಶದೊಂದಿಗೆ ನಾವು ಈ ಎಲ್ಲ ಇಮೇಜ್ಗಳನ್ನ ತೋರಿಸಲಾಗ್ತಿದೆ ವೀಕ್ಷಕರೇ. ಇನ್ನು ನಮ್ಮ ಕಂಟೆಂಟ್ ಕಡೆಗೆ ಶಿಫ್ಟ್ ಆಗೋದಾದರೆ, ಅಂದರೆ ಇಲ್ಲಿ ಏನು ನಮಗೆ ಮಾಹಿತಿ ಬರ್ತಾ ಇದೆ ಅಂತಾರಾಷ್ಟ್ರೀಯ ಸುದ್ದಿ ಸಂಸ್ಥೆಗಳಲ್ಲಿ ಮತ್ತು ಅಮೆರಿಕಾದಿಂದ ಏನು ಮಾಹಿತಿಗಳು ಬರ್ತಾ ಇದೆ, ಜೊತೆಗೆ ಏನು ವಿಶ್ಲೇಷಣೆಗಳು ಬರ್ತಾ ಇದೆ, ಅದನ್ನು ಒಂದು ಸಾರಾಂಶವಾಗಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಇದೆ ವೀಕ್ಷಕರೇ. ಏನಂದರೆ, ಭೂಮಿ ಆಚೆಗಿನ ಮಾನವೇತರ, ಅಂದರೆ ಮನುಷ್ಯರು ಸೃಷ್ಟಿ ಮಾಡದೇ ಇರುವಂತಹ ಭೂಮಿಯ ಹೊರಗಿನ ಏನೊಂದು ಆರುವ ವಾಹನಗಳಿದ್ದಾವೆ, UFO ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ಸ್ ಅಂತ ಏನು ಕರೀತಾರೆ, ಅದರ ಕುರಿತಾಗಿ ಅಮೇರಿಕಾ ಇದೇ ಮೊದಲ ಬಾರಿಗೆ ದೊಡ್ಡ ಮಟ್ಟದಲ್ಲಿ ಮಾಹಿತಿಯನ್ನು ಹೊರ ಹಾಕಕ್ಕೆ ಮುಂದಾಗಿದೆ. ನೀವು ಇಲ್ಲಿ ಚಿತ್ರಗಳಲ್ಲಿ ನೋಡ್ಬೋದು, ಇದೇನು ಮೊದಲನೇ ಚಿತ್ರ ಇದೆ, ಇದು ಈ UFOಗಳು ಏನು ಆರ್ತಿದೆ, ಇದನ್ನು ಅಮೇರಿಕಾದ ಒಂದು ವಾಯುಸೇನೆಯ ಒಂದು ರ್ಯಾಡಾರ್ಗಳಲ್ಲಿ, ಅಲ್ಲಿನ ಇನ್ಫ್ರಾರೆಡ್ ಕ್ಯಾಮ್ರಾಗಳಲ್ಲಿ ಸೆರೆ ಹಿಡಿದಿರುವಂಥ ಚಿತ್ರಗಳು. ಇನ್ನು ಇದು ಬಿಡಿ, UFO ಚಿತ್ರ ಏನಿದೆ, ಇದು ಒಂದು ರೀತಿಯಾದಂಥ ಕಲ್ಪನೆ, AI ಕಲ್ಪನೆ ಅಂತಲೇ ಹೇಳ್ಬೋದು. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಲ್ಲಿ ಯಾಕೆ ಬಂದಿದ್ದಾರೆ, ಅದ್ರ ಬಗ್ಗೆ ಕೂಡ ಮುಂದಿನ ಸ್ಲೈಡ್ಗಳಲ್ಲಿ ಮಾಹಿತಿ ಕೊಡ್ತೀನಿ. ಒಟ್ಟಿನಲ್ಲಿ ಏನಂದರೆ, ಈ UFOಗಳ ಕುರಿತಾಗಿ ಮತ್ತು ಏಲಿಯನ್ಸ್ಗಳ ಕುರಿತಾಗಿ ಅಮೆರಿಕ ಸಂಸತ್ನಲ್ಲಿ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ, ಅಮೆರಿಕ ಕಾಂಗ್ರೆಸ್ನಲ್ಲಿ ಹಿಯರಿಂಗ್ಸ್ ನಡೀತಾ ಇದೆ. ಏನು ನಡೀತಾ ಇದೆ ಅಂತ ಹೇಳೋದಾದರೆ, ಅಮೆರಿಕ ಸರ್ಕಾರದ ಬಳಿ ನಿರ್ಬಂಧಿತ ಮಾಹಿತಿಗಳೇನಿದ್ದಾವೆ, ಅದನ್ನು 1960ನೇ ಒಂದು ದಶಕದಲ್ಲಿ ನಡೆದಂಥ ರೂಸ್ವೆಲ್ಟ್ ಇನ್ಸಿಡೆಂಟ್ ಅಂತ ಕರೀತಾರೆ, ಅಲ್ಲಿಂದ ಹಿಡಿದು ಅದಕ್ಕಿಂತ ಮುಂಚಿನ ಇನ್ಸಿಡೆಂಟಿಂದ ಹಿಡಿದು ಈವರೆಗಿನ, ಈ ಕ್ಷಣದವರೆಗಿನ ಏನೆಲ್ಲ ಮಾಹಿತಿಗಳಿದ್ದಾವೆ ಅದನ್ನೆಲ್ಲ ಕ್ಲಾಸಿಫೈಡ್ ಇನ್ಫಾರ್ಮೇಷನ್ ಅಂತ ಮಾಡಿಟ್ಟಿದ್ರು, ನಿರ್ಬಂಧಿತ ಮಾಹಿತಿ ಅಂತ. ಅದನ್ನು ಈಗ ಡಿಕ್ಲಾಸಿಫೈಡ್ ಮಾಡಕ್ಕೆ ಹೊರಟಿದ್ದಾರೆ. ಏನಕ್ಕೆ ಅಂದರೆ, ಅಮೆರಿಕಾದಲ್ಲಿ ಆ ಮಾಹಿತಿಗಳನ್ನು ಪಾರದರ್ಶಕ ಉದ್ದೇಶದಿಂದ ಜನರ ಮುಂದೆ ಇಡಬೇಕು ಅಂತ ಹೇಳ್ಬಿಟ್ಟು ಆ ಮಾಹಿತಿಯನ್ನು ಬಯಲು ಮಾಡಕ್ಕೆ ಮುಂದಾಗಿದ್ದಾರೆ.
ಈ ಒಂದು ಅಮೆರಿಕ ಕಾಂಗ್ರೆಸ್ನಲ್ಲಿ ಆ ಒಂದು ಮಾಹಿತಿಯನ್ನು ಬಯಲು ಮಾಡೋಕ್ಕೆ ಅಮೆರಿಕ ಸರ್ಕಾರ ಮುಂದಾಗಿದೆ. ಅದಕ್ಕಿಂತ ಪೂರ್ವಭಾವಿಯಾಗಿ ಅಮೆರಿಕ ಕಾಂಗ್ರೆಸ್ನಲ್ಲಿ ಈ ಸಾಕ್ಷಿಗಳ ವಿಚಾರಣೆ ನಡೀತಾ ಇದೆ. ಯಾಕೆಂದರೆ ಟೆಸ್ಟಿಮೋನಿಯಲ್ಸ್ ಅಂತ ಏನು ಕರೀತಾರೆ, ಏನೊಂದು ಟೆಸ್ಟಿಮೆಂಟ್ ಕೊಟ್ಟಿದ್ದಾರೆ ಸಾಕ್ಷಿಗಳು, ಆ ಸಾಕ್ಷಿಗಳು ಅವ್ರು ಕೊಟ್ಟಿರುವಂಥ ಮಾಹಿತಿ ನಿಜಕ್ಕೂ ನಂಬಲಾರ್ಹವೇ, ಅದನ್ನು ನಂಬಬಹುದಾ, ಎಷ್ಟು ಮಟ್ಟಿಗೆ ನಂಬಬಹುದು ಅನ್ನೋದಾದರೆ ಆ ಸಾಕ್ಷ್ಯಗಳೇನು ನುಡಿತಾ ಇದ್ದಾರೆ ಅವ್ರ ಹತ್ರ ಏನು ಸಾಕ್ಷಿ ಇದೆ, ಈ ಎಲ್ಲದ್ರ ಬಗ್ಗೆ ಕೂಡ ಸಮಗ್ರವಾಗಿ ಡೀಟೇಲ್ಡ್ ಆಗಿ ಮತ್ತು ಒಂದು ರೀತಿ ಕ್ರಿಟಿಕಲ್ ಆಗಿ ಅವರ ಒಂದು ವಿಚಾರಣೆ ನಡೀತಾ ಇದೆ. ಯಾವುದೇ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ನಾನು ಹೋಗ್ಬಿಟ್ಟು ನಾಳೆ ಬೆಳಗ್ಗೆ ನಿಂತ್ಕೊಂಡು ಅಮೆರಿಕ ಕಾಂಗ್ರೆಸ್ಸಲ್ಲಿ ಹೌದೌದು ನಾನು UFO ನೋಡಿದ್ದೀನಿ, ನಾನು ಏಲಿಯನ್ಸ್ ನೋಡಿದ್ದೀನಿ, ಬಂದಿದ್ರು ನಮ್ಮ ಮನೆ ಪಕ್ಕದಲ್ಲಿ ಇಂತೆಲ್ಲ ಹೇಳಿದ್ರೆ ಕಪಾಳ ಕೊಡೋದು ಕಳಿಸ್ತಾರೆ. ಅಂದರೆ ಸಾಕ್ಷಿಗಳಿರಬೇಕು, ಪೂರಕವಾದ ಸಾಕ್ಷಿಗಳಿರಬೇಕು, ಸ್ಪಷ್ಟವಾದ ಸಾಕ್ಷಿ ಇರಬೇಕು, ಮತ್ತು ನಾವು ಏನು ಮಾತಾಡ್ತೀವಿ ಆ ಮಾತು ಸತ್ಯ ಅಂತ ನಮ್ಮ ಮಾತನ್ನು ಪುಷ್ಟೀಕರಿಸಬೇಕು. ಅಂಥ ಎಲ್ಲ ರೀತಿಯಾದಂಥ ಸಮಗ್ರವಾದ ವಿಚಾರಣೆಗಳನ್ನು ಅಮೆರಿಕ ಕಾಂಗ್ರೆಸ್ನಲ್ಲಿ ನಡೆಸಲಾಗ್ತಿದೆ. ಯಾರ್ಯಾರ ಒಂದು ವಿಚಾರಣೆ ನಡೀತಾ ಇದೆ ಅಂದರೆ ಸೈನ್ಯದವರು, ಅಂದರೆ ಅದು ಅಮೆರಿಕಾದ ಒಂದು ವಾಯುಪಡೆಯ ಪೈಲಟ್ಗಳಿರ್ಬೋದು, ನೌಕಾಪಡೆಯ ಅಧಿಕಾರಿಗಳಿರ್ಬೋದು, ಭೂಸೇನೆಯ ಅಧಿಕಾರಿಗಳು ಯಾರು ಈ ಒಂದು UFO ಕಂಡಿದ್ದಾರೆ, ಯಾರು ಏಲಿಯನ್ಸ್ಗಳಿಗೆ ಮುಖಾಮುಖಿಯಾಗಿದ್ದಾರೆ, ಅವ್ರಿಗೆ ಹೇಳೋವಂಥ ಮಾಹಿತಿಗಳು, ಜೊತೆಗೆ ತಜ್ಞರು ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಖಗೋಳ ತಜ್ಞರಾಗಿರ್ಬೋದು, ಭೂಗರ್ಭ ಶಾಸ್ತ್ರಜ್ಞರಾಗಿರ್ಬೋದು, ಆ ರೀತಿಯಾದಂಥ ತಜ್ಞರು ಕೊಡುವಂಥ ಮಾಹಿತಿ, ಜೊತೆಗೆ ಪ್ರತ್ಯಕ್ಷದರ್ಶಿಗಳು ಯಾರು ಒಂದು ಈ UFOನ ನಾನು ಕಣ್ಣಾರೆ ನೋಡಿದ್ದೀನಿ, ನಾನು ಅದರದ್ದು ವಿಡಿಯೋನ ಶೂಟ್ ಮಾಡಿದ್ದೀನಿ, ಯಾರು ಒಂದು UFO ಒಳಗಡೆಯಿಂದ ಒಂದು ಅನ್ಯಗ್ರಹ ಜೀವಿ ಇಳಿದು ಬರೋದನ್ನು ನೋಡಿದ್ದೀನಿ, ಯಾರು ಅವ್ರ ಸಂಪರ್ಕಕ್ಕೆ ಬಂದಿದ್ದೀನಿ, ಆ ರೀತಿ ಹೇಳೋರ್ದೆಲ್ಲ ಪ್ರತ್ಯಕ್ಷದರ್ಶಿಗಳನ್ನು ಮೊದಲು ಅವರ ಪ್ರಮಾಣ ವಚನ ತಗೊಂಡು ಅವ್ರ ಜೊತೆಗೆ ಅಮೆರಿಕದ ಕಾಂಗ್ರೆಸ್ಸಲ್ಲಿ ಸದಸ್ಯರಿರ್ತಾರೆ, ಅವರು ಅವ್ರನ್ನ ಸವಾಲಾಗ್ತಿದ್ದಾರೆ. ಅಮೆರಿಕ ಕಾಂಗ್ರೆಸ್ ಅಂದರೆ ಅಮೆರಿಕ ಸಂಸತ್ತು, ನಮ್ಮ MP ಗಳೇನಿದಾರಲ್ಲ ಆ ರೀತಿಯ ಸದಸ್ಯರು ಇವಾಗ ಅವ್ರನ್ನೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ. ಜೊತೆಗೆ ಅವರು ಕೂಡ ಯಾರು ಪ್ರಶ್ನೆ ಮಾಡ್ತಾರೆ ಅವ್ರು ಬಂದ್ಬಿಟ್ಟು ರಾತ್ರಿ ಮಲಗಿದ ಬೆಳಗ್ಗೆ ಎದ್ದು ಬಂದು ಸವಾಲು ಮಾಡೋದಲ್ಲ, ಅವರು ಕೂಡ ಅದಕ್ಕೆ ಸೂಕ್ತ ತಯಾರಿ ಮಾಡ್ಕೊಂಡು ಬಂದು ಸವಾಲು ಮಾಡ್ತಿದ್ದಾರೆ. ತುಂಬ ಕ್ರಿಟಿಕಲ್ ಆಗಿ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಅವ್ರು ಕೇಳೋವಂಥ ಅತ್ಯಂತ ಡೀಟೈಲಿಂಗಾಗಿ ಕೇಳೋವಂಥ ಪ್ರಶ್ನೆಗಳಿಗೆ ಇವರು ಸೂಕ್ತವಾಗಿ ಉತ್ತರ ಕೊಡದಲ್ಲೇ ಇದ್ದರೆ ಅವ್ರನ್ನ ಹೊರಗಟ್ಲಾಗುತ್ತೆ. ಆ ರೀತಿಯಾದಂಥ ಪ್ರೊಸೆಸ್ಸು ನಡೀತಾ ಇದೆ ಈಗ. ಏನಕ್ಕೆ ಅಂದರೆ ಈ ಒಂದು ಇನ್ಫಾರ್ಮೇಷನ್ನ ಡಿಕ್ಲಾಸಿಫೈ ಮಾಡೋದಕ್ಕೆ ಮುಂಚೆ ಅವ್ರದ್ದೆಲ್ಲರದು ವಿಚಾರಣೆ ಆಗಬೇಕು ಅಂತ. ಜೊತೆಗೆ ಅಮೆರಿಕ ಸರ್ಕಾರ ಕೇವಲ ಅಮೆರಿಕ ಮಾತ್ರ ಅಲ್ಲ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಏನಿದೆ ಅದು, ಮತ್ತು ಅಮೆರಿಕದ ಬಾಹ್ಯಾಕಾಶ ಏಜೆನ್ಸಿ ನಾಸಾ ಏನಿದೆ, ಅವರೆಲ್ಲರ ಸಹಯೋಗದಲ್ಲಿ ಒಂದು UAP ಅಂತ ಹೇಳ್ಬಿಟ್ಟು ಕಾರ್ಯಕ್ರಮ ಮಾಡಿದರು. ಏನಂದರೆ ಅನ್ಐಡೆಂಟಿಫೈಡ್ ಏರಿಯಲ್ ಫಿನಾಮಿನಾ, ಅದನ್ನು ಅನ್ಐಡೆಂಟಿಫೈಡ್ ಅನಾಮಲಿಸ್ ಫಿನಾಮಿನಾ ಅಂತ ಕೂಡ ಕರೀತಾರೆ. ಅಂದರೆ ಏನೊಂದು ನಮ್ಮ ವಾಯುಮಂಡಲದಲ್ಲಿ, ನಮ್ಮ ಭೂಮಿಯಲ್ಲಿ ಯಾವುದೇ ರೀತಿಯಾದ ಗುರುತಿಸಲಾಗದಂತಹ ಒಂದು ರೀತಿಯಾದಂಥ ಚಟುವಟಿಕೆಗಳು ನಡೀತಾ ಇದ್ದಾವೆ, ಆ ಒಂದು ಫಿನಾಮಿನಾ ಬಗ್ಗೆ ಸಮಗ್ರವಾಗಿ ಅಧ್ಯಯನ ಮಾಡೋದಕ್ಕೋಸ್ಕರ ಆ ಸಮಿತಿ ರಚನೆ ಮಾಡಲಾಗಿತ್ತು. ಹೀಗೆ ಒಂದು 2-3 ವರ್ಷದಿಂದ ಆ ಸಮಿತಿ ನಾವೊಂದು ಮಧ್ಯಪ್ರಾಚ್ಯ ಭಾಗದಲ್ಲಿ ಈ ಒಂದು ಆರುವ ತಟ್ಟೆಗಳನ್ನು, ಅಂದರೆ ಫ್ಲೈಯಿಂಗ್ ಸಾಸಸ್ ರೀತಿಯಂಥ UFOಗಳನ್ನ ನೋಡಿದ್ದೀವಿ ಅಂತ ವಿಡಿಯೋಗಳನ್ನ ಕೂಡ ರಿಲೀಸ್ ಮಾಡಿ ವಿಶ್ವಮಟ್ಟದಲ್ಲಿ ದೊಡ್ಡ ಸದ್ದನ್ನು ಮಾಡಿದ್ರು. ಆ ಒಂದು ಕಾರ್ಯಕ್ರಮದಲ್ಲಿ ಕೆಲವೊಂದು ಮಾಹಿತಿಗಳನ್ನು ಕ್ಲಾಸಿಫೈಡ್ ಆಗಿ ಇಡಲಾಗಿತ್ತು, ಅಂದರೆ ಅದನ್ನು ನಿರ್ಬಂಧಿಸಿ ಇಡಲಾಗಿತ್ತು ಮಾಹಿತಿಗಳನ್ನ. ಆ ಮಾಹಿತಿಗಳನ್ನೂ ಕೂಡ ರಿಲೀಸ್ ಮಾಡೋ ಹಿನ್ನೆಲೆಯಲ್ಲಿ ಆ UAP ಕಾರ್ಯಕ್ರಮದ ಬಗ್ಗೆ ಕೂಡ ಸಮಗ್ರವಾದ ಒಂದು ಮಾಹಿತಿಯನ್ನು ಪಡೆಯಲಾಗ್ತಿದೆ. ಆ ಮಾಹಿತಿಗಳನ್ನೂ ಕೂಡ ಶೀಘ್ರದಲ್ಲೇ ಬಹಿರಂಗ ಮಾಡೋ ಅಂಥ ಉದ್ದೇಶ ಇದೆ. ಇನ್ನು ಇಲ್ಲಿ ಅತಿ ಮುಖ್ಯವಾದಂಥ ಮಾಹಿತಿ ಏನಂದರೆ, ನಾವಿಲ್ಲಿ ತೋರಿಸಿದ್ದೀವಲ್ಲ, ಇದೊಂದು AI ಕ್ರಿಯೇಟೆಡ್ ಏಲಿಯನ್ಸ್ ಫೋಟೋ. ಏಲಿಯನ್ಸ್ ಅಂದಿದ ತಕ್ಷಣ ಮನುಷ್ಯನ ಥರ 2 ಕೈ 2 ಕಾಲು ಇರಬೇಕು, ಒಂದು ತಲೆ ಇರಬೇಕು, ಅದು ಏಲಿಯನ್ ಅಲ್ಲ, ಮನುಷ್ಯ ರೂಪಿಯಲ್ಲಿರೋದಲ್ಲ. ಭೂಮಿಯಿಂದ ಆಚೆಗೆ ಚಂದ್ರನಲ್ಲಿ ಕೂಡ ಒಂದೇ ಒಂದು ಅಮೀಬಾ ಸಿಕ್ಕಿದ್ರು ಅದು ಏಲಿಯನ್ ಅಂದರೆ ಅನ್ಯಗ್ರಹ ಜೀವಿ. ಭೂಮಿ ಒಂದು ಗ್ರಹ, ಭೂಮಿಯಿಂದ ಆಚೆಗಿನ ಯಾವುದೇ ಒಂದು ಗ್ರಹದಲ್ಲಿ ಸಿಗೋಂಥ ಒಂದು ಅಮೀಬಾ ಕೂಡ ಅದು ಅನ್ಯಗ್ರಹ ಜೀವಿನೇ. ಆದರೆ ಭೂಮಿಯಿಂದ ಆಚೆಗಿರುವಂಥ ಜೀವಿ ಅದು ಯಾವುದೇ ರೂಪದಲ್ಲಿರಲಿ, ಅದು ಬುದ್ಧಿವಂತ ಆಗಿದ್ದರೆ ಮಾತ್ರ ಅದು ಭೂಮಿಯವರೆಗೂ ಹುಡುಕೊಂಬರಕ್ಕೆ ಸಾಧ್ಯ ನಮ್ಮನ್ನ ಅಂತ. ಅದು ಒಂದು ಕಾಮನ್ ಅಂಡರ್ಸ್ಟ್ಯಾಂಡಿಂಗು. ಆ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಹೋಗೋದಾದರೆ ಭೂಮಿಯವರೆಗೂ ಹುಡುಕೊಂಡು ಯಾವುದು ಜೀವಿಗಳು ಬಂದಿದ್ದಾವೆ ಅಂತ ಹೇಳಲಾಗ್ತಿದೆ, ಖಚಿತ ಇಲ್ಲ. ಇದುವರೆಗೂ ಯಾವ ದೇಶ ಕೂಡ, ಯಾವ ಸರ್ಕಾರ ಕೂಡ ಏಲಿಯನ್ಸ್ಗಳಿದ್ದಾವೆ ಅಂತ ಒಪ್ಕೊಂಡಿಲ್ಲ. UFOಗಳು ಓಡಾಡ್ತಿರೋ ಮಾಹಿತಿ ಇದೆ, ಅದೇನು ಅಂತ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಹೊರತು ಅನ್ಯಗ್ರಹದ ಜೀವಿಗಳು ಇದ್ದಾವೆ, ಭೂಮಿಯಿಂದ ಆಚೆಗೂ ಕೂಡ ಜೀವಿಗಳು ಇದ್ದಾವೆ ಅಂತ ಹೇಳ್ಬಿಟ್ಟು ಇದುವರೆಗೂ ಯಾರೂ ಹೇಳಿಲ್ಲ. ಮಂಗಳ ಗ್ರಹದಲ್ಲಿ ಜೀವ ವಿಕಾಸ ಆಗಿದ್ದಿರಬಹುದು, ಆದರೆ ಇವಾಗಲೂ ಅಲ್ಲಿ ಯಾವುದೇ ಜೀವಿ ಇಲ್ಲ ಅಂತ ಹೇಳ್ತಿದ್ದಾರೆ ಹೊರತು ಭೂಮಿಯಿಂದ ಆಚೆಗೆ ಯಾವುದೇ ಒಂದು ಸಣ್ಣ ಅಮೀಬಾದ ಇರುವಿಕೆ ಬಗ್ಗೆ ಕೂಡ ಇದುವರೆಗೂ ಮಾಹಿತಿ ಇಲ್ಲ. ಆದರೆ ಇದೀಗ ಬರ್ತಿರೋಂಥ ಮಾಹಿತಿ ಪ್ರಕಾರ ಸರೀಸೃಪ ಮಾದರಿಯ ಜೀವಿಗಳು ಇರೋ ಕುರಿತಾಗಿ ಮಾಹಿತಿ ಇದೆ ಅಂತ ಹೇಳಲಾಗ್ತಿದೆ, ಅದು ಬಹಿರಂಗ ಆಗುತ್ತೆ ಅಂತೆ.
ಸರೀಸೃಪ ಮಾದರಿ ಅಂದ್ರೇನು? ಸರೀಸೃಪ ಅಂದ್ರೇನು? ಅದು ಒಂದು ರೀತಿ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್, ಅಂದರೆ ನಾವೇನು ರೆಪ್ಟೈಲ್ಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ರೆಪ್ಟೈಲ್ಸ್ಗಳು ಯಾವುದು? ರೆಪ್ಟೈಲ್ಸ್ಗಳು ನಿಮಗೆಲ್ಲ ಚೆನ್ನಾಗಿ ಗೊತ್ತು. ಹಾವು, ಹಲ್ಲಿ, ಆಮೆ, ಆ ಥರದ್ದು ಏನು ಜೀವಿಗಳಿದ್ದಾವೆ, ಶೀತರಕ್ತ ಜೀವಿಗಳು, ಅದನ್ನು ರೆಪ್ಟೈಲ್ಸ್ ಅಂತ ಕರಿತೀವಿ. ಆ ರೆಪ್ಟೈಲ್ಸ್ ಮಾದರಿಯಲ್ಲಿ ಏಲಿಯನ್ಸ್ ಇದ್ದಾವೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ. ಇದು ಸದ್ಯಕ್ಕೆ ಕೇಳಿಬರ್ತಿರೋಂಥ ಮಾಹಿತಿ. ಆದರೆ ಅದು ಅಧಿಕೃತನ ಅನ್ನೋದು ಅಮೇರಿಕಾದ ಒಂದು ಕ್ಲಾಸಿಫೈಡ್ ಮಾಹಿತಿ, ಡಿಕ್ಲಾಸಿಫೈಡ್ ಆದಾಗಲೇ ಗೊತ್ತಾಗೋದು. ಜೊತೆಗೆ ಈ ಒಂದು ಅನ್ಯಗ್ರಹ ಜೀವಿಗಳ ವಾಹನ ಏನಿದ್ದಾವೆ, ಮತ್ತು ಏನು UFO ಅಂತ ಕರಿತೀವಿ ಅದು, ಮತ್ತು ಅನ್ಯಗ್ರಹ ಜೀವಿಗಳು ಅವರನ್ನ ಒಂದು ಮಾನವರು ಅವರಿಗೆ ಮುಖಾಮುಖಿ ಆಗಿದ್ದಾರೆ ಈ ಹಿಂದೆ ಇತಿಹಾಸದಲ್ಲಿ, ಹಲವು ವರ್ಷಗಳಿಂದ, ಹಲವು ದಶಕಗಳ ಹಿಂದೆನೆ, ಮತ್ತು ಈಗಲೂ ಕೂಡ ಹಲವು ಬಾರಿ ಮುಖಾಮುಖಿ ಆಗಿದ್ದಾರೆ. ಆದರೆ ಎಲ್ಲಾದರೂ ಮಾಹಿತಿ ಅಮೆರಿಕ ಬಳಿ ಇದೆ ಅಂತ ಹೇಳಲಾಗ್ತಿದೆ. ಅದನ್ನು ಕೂಡ ಬಹಿರಂಗ ಮಾಡೋ ಅಂಥ ಉದ್ದೇಶ ಇದೆ. ಮತ್ತೊಂದು, ಈ UFOದ ಒಂದು ಮಾಹಿತಿ ಏನಿದೆಯಲ್ಲ, ಅದ್ರ ಕುರಿತಾಗಿ ಇದುವರೆಗೂ ಅಮೇರಿಕಾದ ಹತ್ರ ಇರೋ ಮಾಹಿತಿಗಳಿರ್ಬೋದು, ವಿಶ್ವದ ಬೇರೆ ಬೇರೆ ದೇಶಗಳಲ್ಲಿರುವಂಥ ರಹಸ್ಯ ಮಾಹಿತಿಗಳಿರ್ಬೋದು, ಆ ಮಾಹಿತಿಗಳೆಲ್ಲ ಸಮಗ್ರವಾಗಿ ಬಯಲಾದರೆ ಅವಾಗ ಇಡೀ ವಿಶ್ವದ ಚಿತ್ರಣ ಬದಲಾಗುತ್ತೆ ಅನ್ನೋವಂಥ ಒಂದು ಲೆಕ್ಕಾಚಾರಗಳು ಕೂಡ ಹರಿದಾಡ್ತಿದೆ. ಯಾವ ರೀತಿ ನೀವು ಗಮನಿಸಿರ್ಬೋದು, ಸಿಂಪಲಾಗಿ ಹೇಳ್ಬೇಕಂದ್ರೆ, ಯಾವಾಗ ಕಂಪ್ಯೂಟರ್ ಅನ್ನೋದು ಬಂತಲ್ಲ, ಆವಾಗ 1980ರ ದಶಕದಲ್ಲಿ 90ರ ದಶಕದಲ್ಲಿ ಜನ ಬೆರಗಾಗೋದ್ರು, ಅಯ್ಯೋ ಕಂಪ್ಯೂಟರ್ಗಳು ಇಷ್ಟೆಲ್ಲ ಕೆಲಸ ಮಾಡ್ತಾವ ಅಂತ. ಆ ನಂತರದ ದಿನಗಳಲ್ಲಿ ಒಂದು 2000ನೇ ಇಸ್ವಿಯ ಆರಂಭದ ಕಾಲದಲ್ಲಿ ಶುರುವಾಯ್ತಲ್ಲ ಮೊಬೈಲ್, ಓಡಾಡ್ತಲ್ಲ ಮೊಬೈಲಲ್ಲಿ ಮಾತಾಡ್ಬಿಡ್ಬೋದಾ ಅಂತ. ಆ ನಂತರ ಮೊಬೈಲಲ್ಲೇ ಕಂಪ್ಯೂಟರ್ ಬಂದ್ಬಿಡುತ್ತೆ. ಕೇವಲ ನಮ್ಮದೊಂದು ಏನೊಂದು 2 ಅಡಿ 2.5 ಅಡಿ ಮೊಬೈಲ್, ಇದು 2.5 ಇಂಚು 3 ಇಂಚು ಮೊಬೈಲ್ ಏನಿದೆ, ಆ 3 ಇಂಚಿನ ಅಥವಾ 4 ಇಂಚಿನ ಮೊಬೈಲ್ನಲ್ಲಿ ಅಷ್ಟು ದೊಡ್ಡ ಕಂಪ್ಯೂಟರ್ನಲ್ಲಿರುವಂಥ ಮಾಹಿತಿಗಳೆಲ್ಲ ಇರುತ್ತೆ. ನಾವು ಕಂಪ್ಯೂಟರ್ ರೀತಿ ಮೊಬೈಲ್ ಚಲಾಯಿಸ್ಬೋದು. ಆ ತಂತ್ರಜ್ಞಾನ ಕ್ರಾಂತಿ ಯಾರಿಗೂ ಗೊತ್ತಿರಲಿಲ್ಲ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕೇವಲ 2 ವರ್ಷಗಳ ಹಿಂದೆ ನಾವು ಕಂಪ್ಯೂಟರ್ಗೆ ಏನಾದರೂ ಒಂದು ಕೇಳಿದ್ರೆ ಎಲ್ಲ ಇನ್ಫಾರ್ಮೇಷನ್ ಪಟ ಅಂತ ಹೇಳ್ಬಿಡುತ್ತೆ ಅಂತ ಯಾರಿಗೆ ಗೊತ್ತಿತ್ತು? AI ಟೆಕ್ನಾಲಜಿ 2 ವರ್ಷದಿಂದ ಬಂದಿದ್ದು, ಈಗಾಗಲೇ ಎಷ್ಟು ನಾವು ಅಡಾಪ್ಟ್ ಆಗ್ಬಿಟ್ಟಿದ್ದೀವಿ. ಆ ರೀತಿಯಾದಂತಹ ಈ UFO ಮಾಹಿತಿ ಬದಲಾದರೆ ವಿಶ್ವದ ಚಿತ್ರಣ ಬದಲಾಗ್ಬೋದು. ಜೊತೆಗೆ ಈ ಮಾಹಿತಿಗಳನ್ನ ನಾವು ಎಷ್ಟು ಮಟ್ಟಿಗೆ ಪಾಸಿಟಿವ್ ಆಗಿ ತಗೊತೀವಿ, ಎಷ್ಟು ಮಟ್ಟಿಗೆ ನೆಗೆಟಿವ್ ಆಗಿ ತಗೊತೀವಿ, ಆ ರೀತಿಯಾದಂಥ ಒಂದು ಚರ್ಚೆಗಳು ನಡೀತಾ ಇದ್ದಾವೆ. ಏನಕ್ಕೆ ಅಂದರೆ, ನಮ್ಮ ನಂಬಿಕೆಗಳು, ಅದು ನಮ್ಮ ವೈಜ್ಞಾನಿಕ ನಂಬಿಕೆ ಇರ್ಬೋದು, ನಮ್ಮ ಧಾರ್ಮಿಕ ನಂಬಿಕೆ ಇರ್ಬೋದು, ಮತ್ತು ನಮ್ಮ ಚಿಂತನೆಗಳಿರ್ಬೋದು, ಮತ್ತು ನಮ್ಮ ಮನೋಧರ್ಮ ಇರ್ಬೋದು. ಅಂದರೆ ನಮ್ಮ ಒಂದು ಪದ್ಧತಿ, ಒಂದು ಸಂಸ್ಕೃತಿ ಏನಿದೆ, ಆ ಎಲ್ಲವುದನ್ನು ಬದಲಿಸುವಂಥ ಒಂದು ರೀತಿ ಕ್ರಾಂತಿಕಾರಕ ಬದಲಾವಣೆ ತರುವಂತಹ ಒಂದು ಸನ್ನಿವೇಶ ಸೃಷ್ಟಿಯಾಗ್ಬೋದು ಅಂತ ಹೇಳ್ಬಿಟ್ಟು ಈಗಾಗಲೇ ತಜ್ಞರು ಹೇಳ್ತಿದ್ದಾರೆ. ಇದೊಂದು ರೀತಿ ನಿಮಗೆ ಬಿಲ್ಡಪ್ ಅನ್ನಿಸ್ಬೋದು. ಫಸ್ಟ್ ಇನ್ಫಾರ್ಮೇಷನ್ ಏನಂತ ಹೇಳಿದ್ರು, ಹೇಳಿದ್ಮೇಲೆ ತಾನೇ ಏನು ಬದಲಾಗುತ್ತೆ ಏನಾಗುತ್ತೆ ಅಂತ ಹೇಳ್ಬೋದು ಅಂತ. ಹೌದು, ಆ ಇನ್ಫಾರ್ಮೇಷನ್ ಇದೆ, ಅದನ್ನು ಹೇಳೋದಕ್ಕೋಸ್ಕರ ಜನರ ಮನಸ್ಸನ್ನು ತಯಾರು ಮಾಡ್ತಿದ್ದಾರೆ ಅನ್ನೋ ರೀತಿ ಈ ಒಂದು ಚಿತ್ರಣ ಕಂಡು ಬರ್ತಾ ಇದೆ. ಅಂದರೆ ಯಾವುದೋ ಒಂದು ಆಘಾತಕಾರಿ ಮಾಹಿತಿಯನ್ನು ಫಸ್ಟ್ ಇಟ್ಬಿಡೋದಕ್ಕಿಂತ ಆ ರೀತಿ ಹೇಳೋಣ ಅಂತಂದರೆ, ಮನೇಲಿ ಯಾರೋ ತುಂಬ ಬೇಕಾದವರು ಸತ್ತಾಗ ಹೇಳ್ತಾರಲ್ಲ, ನೀವು ಒಂದು ಸ್ವಲ್ಪ ಮನಸ್ಸು ಗಟ್ಟಿ ಮಾಡ್ಕೊಬೇಕು, ನಾವು ಹೇಳೋಂಥ ವಿಷಯ ಕೇಳಬೇಕು ಅಂತ ಫುಲ್ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಒಂಚೂರು ಬಿಲ್ಡಪ್ ಕೊಟ್ಟು ಆಮೇಲೆ ಹೇಳ್ತಾರಲ್ಲ, ಆ ರೀತಿ ಇರ್ಬೋದಾ ಅನ್ನೋ ಚರ್ಚೆ ಶುರುವಾಗ್ತಾ ಇದೆ ಈಗ. ಅಂದರೆ ನಮ್ಮ ನಂಬಿಕೆಗಳು, ನಮ್ಮ ಚಿಂತನೆಗಳು, ನಮ್ಮ ಮನೋಧರ್ಮವನ್ನು ಬದಲಿಸುವಂಥ ಮಾಹಿತಿಯನ್ನು ಈ ಒಂದು ಅಮೆರಿಕ ಬಳಿ ಇರುವಂಥ ಕ್ಲಾಸಿಫೈಡ್ ಇನ್ಫಾರ್ಮೇಷನ್ಗಳಲ್ಲಿ ಇದೆ ಅಂತ ಹೇಳ್ಬಿಟ್ಟು ಹೇಳಲಾಗ್ತಿದೆ. ಇವೆಲ್ಲದ್ರ ಮಧ್ಯ ಈ ಟ್ರಂಪ್ ಅಣ್ಣ ಇದ್ದಾರಲ್ಲ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಅವರು ಒಂದು ರೀತಿ ಡಿಫ್ರೆಂಟಾಗಿ ಸ್ಟೇಟ್ಮೆಂಟ್ ಕೊಟ್ಕೊಂಡು ಒಂದು ರೀತಿ ದಬಂಗ್ ಸ್ಟೈಲಲ್ಲಿ ಹೇಳಿಕೆಗಳು ಕೊಡ್ತಾರಲ್ಲ, ಅವ್ರು ಹೇಳ್ತಿರೋದೇನೆಂದರೆ ಸಮ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆರ್ ದೇರ್ ಅಂತ ಹೇಳಿದ್ದಾರೆ. ಅಂದರೆ ಒಂದಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳಿದ್ದಾವೆ ಅಂತೇಳ್ಬಿಟ್ಟು ಹಿಂಟ್ ಬೇರೆ ಕೊಟ್ಟಿದ್ದಾರೆ. ಟ್ರಂಪ್ಗೆ ಇಂಟ್ರೆಸ್ಟಿಂಗ್ ಇರೋವಂಥ ಸಂಗತಿಗಳು ಏನಿರ್ಬೋದು ಅನ್ನೋ ಒಂದು ತಮಾಷೆಯ ಚರ್ಚೆಗಳು ಕೂಡ ಶುರುವಾಗಿದೆ. ಇವಿಷ್ಟು ಚರ್ಚೆಗಳ ಮಧ್ಯದಲ್ಲಿ ಒಂದು ವೇಳೆ ಈ ಒಂದು ಮಾಹಿತಿಗಳು ಬಯಲಾದರೆ, ಅದರಲ್ಲೂ ಕೂಡ ಇನ್ನೊಂದು ಇಂಪಾರ್ಟೆಂಟ್ ಆಗಿ, ಹೌದು UFO ಅನ್ನೋದು ಇದೆ, ಅದು ಭೂಮಿಯಿಂದ ಆಚೆಗಿನ ಮನುಷ್ಯರು ತಯಾರು ಮಾಡ್ದಲೇ ಇರುವಂಥ ಒಂದು ಟೆಕ್ನಾಲಜಿ ಅನ್ನೋದು ಸಾಬೀತಾದರೆ, ಜೊತೆಗೆ ಆ ಟೆಕ್ನಾಲಜಿಯನ್ನು ರೂಪಿಸಿರುವಂಥ ಜೀವಿಗಳು, ಅಂದರೆ ಮನುಷ್ಯರ ರೀತಿಯೆಲ್ಲ ಇರ್ಬೋದು, ಹಾವಿನ ರೀತಿ ಇರ್ಬೋದು, ಹಲ್ಲಿ ರೀತಿ ಇರ್ಬೋದು, ಚೇಳಿನ ರೀತಿ ಇರ್ಬೋದು, ಯಾವ ರೀತಿ ಬೇಕಾದರೂ ಇರ್ಬೋದು. ನೀವು ಹಾಲಿವುಡ್ ಸಿನಿಮಾಗಳು ನೋಡಿರ್ಬೋದು, ಚಿತ್ರ ವಿಚಿತ್ರ ರೂಪದಲ್ಲೆಲ್ಲ ಏಲಿಯನ್ಗಳಿರ್ತವೆ, ಯಾವ ರೀತಿಯಲ್ಲಿ ಬೇಕಾದರೂ ಇರ್ಬೋದು, ಗೊತ್ತಿಲ್ಲ ಇದುವರೆಗೂ. ಒಂದು ವೇಳೆ ಆ ಜೀವಿಗಳೂ ಇದ್ದಾವೆ ಅನ್ನೋದಾದರೆ, ಒಂದು ವೇಳೆ ಆ ಜೀವಿಗಳು ಮಾನವರನ್ನು, ಭೂಮಿಗೆ ಬಂದು ಮಾನವರನ್ನು ಸಂಪರ್ಕಿಸಿದ್ದಾರೆ ಅಂತ ಆದರೆ, ಒಂದು ವೇಳೆ ಆ ಜೀವಿಗಳು ನಮ್ಮ ಏನು ಸರ್ಕಾರಗಳ ಮುಖ್ಯಸ್ಥರನ್ನು ಕೂಡ ಸಂಪರ್ಕಿಸಿದ್ದಾರೆ ಅಂತ ಆದರೆ, ನಮ್ಮ ಸರ್ಕಾರಗಳಂದರೆ ಅದು ನಮ್ಮ ಸರ್ಕಾರ ಅಲ್ಲ, ನಮ್ಮದು ಭಾರತ ಸರ್ಕಾರ, ಇವ್ರದ್ದು ಅಮೇರಿಕಾ ಸರ್ಕಾರ, ಯಾವುದೇ ಸರ್ಕಾರ ಬೇಕಾದರೂ ಸಂಪರ್ಕ ಮಾಡಿರ್ಬೋದು ಅಥವಾ ಮಾಡ್ದಲೇನೂ ಇರ್ಬೋದು.
ಒಂದು ವೇಳೆ ಮಾಡಿದ್ದಾರೆ ಅಂತ ಆದರೆ ಆವಾಗ ಏನೆಲ್ಲ ಬದಲಾವಣೆ ಆಗ್ಬೋದು? ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಎಷ್ಟೊಂದು ಹಾಲಿವುಡ್ ಮೂವಿಗಳಲ್ಲಿ ಗಮನಿಸ್ತಿರ್ಬೋದು, ಏಲಿಯನ್ಸ್ಗಳು ಈಗಾಗಲೇ ನಮ್ಮ ನಡುವಲ್ಲಿ ಇದ್ದಾರೆ ಅಂತ. ಆ ರೀತಿ ಇದರೇನೋ ಮಾಹಿತಿ ಏನಾದರೂ ಬಹಿರಂಗ ಆದರೆ ಏನಾಗ್ಬೋದು, ಏನು ಬದಲಾವಣೆಗಳಾಗ್ಬೋದು, ಅದನ್ನು ಹಂತ ಹಂತವಾಗಿ ವಿವರಿಸ್ತೀನಿ ವೀಕ್ಷಕರೇ. ಒಂದು ಏನಂದರೆ, ಹಂತ ಹಂತವಾಗಿ ನಾವು ನೋಡ್ತಾ ಹೋಗೋದಾದರೆ, ಒಂದು ವೇಳೆ ಏಲಿಯನ್ಸ್ ಅನ್ನೋದು ಇದ್ದಾವೆ, ಭೂಮಿಯಿಂದ ಆಚೆಗೆ ಜೀವಿಗಳಿದ್ದಾವೆ, ಆ ಜೀವಿಗಳು ಯಾವುದೋ ಒಂದು ಬೇರೆ ಗ್ರಹದಲ್ಲಿರ್ಬೋದು, ನಮ್ಮದೇ ಸೌರಮಂಡಲದಲ್ಲಿ ಬೇರೆ ಯಾವುದೋ ಗ್ರಹದಲ್ಲಿರ್ಬೋದು, ಗುರುಗ್ರಹದ ಉಪಗ್ರಹ ಯುರೋಪ ಏನಿದೆ ಅದರಲ್ಲಿ ಒಂದು ಏಲಿಯನ್ಸ್ಗಳು ಇರಬಹುದು ಅನ್ನೋ ನಂಬಿಕೆ ಇದೆ. ಶನಿ ಗ್ರಹದ ಕೆಲವೊಂದು ಉಪಗ್ರಹಗಳಲ್ಲಿ ಏನಾದರೂ ಜೀವಿಗಳು ಇರ್ಬೋದಾ ಅನ್ನೋ ಹುಡುಕಾಟ ನಡೀತಾ ಇದೆ. ಆ ರೀತಿಯಾಗಿರ್ಬೋದು, ಅಥವಾ ನಮ್ಮ ಸೌರಮಂಡಲದ ಆಚೆಗೆ ಒಂದು ವೇಳೆ ಏನಾದರೂ ನಮ್ಮ ಭೂಮಿನ ಒಂದು ಸೌರಮಂಡಲದಲ್ಲೇನೇ ಇರೋ ಗ್ರಹದಲ್ಲಿ, ಅದರಲ್ಲೂ ಅವುಗಳ ಉಪಗ್ರಹದಲ್ಲಿ ಏಲಿಯನ್ಸ್ ಇದ್ದಾವೆ, ಅವು ಭೂಮಿಗೆ ಬರೋಷ್ಟು ಶಕ್ತವಾಗಿದ್ದರೆ ನಮ್ಮ ಒಂದು ಟೆಲಿಸ್ಕೋಪ್ಗಳಲ್ಲಿ ಈಗಾಗಲೇ ಕಂಡುಬಿಟ್ಟಿರಬೇಕಾಗಿತ್ತು. ಆದರೆ ಇದುವರೆಗೂ ಕಂಡಿಲ್ಲ. ಹಂಗಾಗಿ ಬೇರೆ ನಕ್ಷತ್ರಗಳು ಅಂತ ಬಂದರೆ, ಭೂಮಿಯ ಅತ್ಯಂತ ಸಮೀಪದಲ್ಲಿರೋ ನಕ್ಷತ್ರ ಏನಿದೆಯಲ್ಲ ಅದು ಪ್ರಾಕ್ಸಿಮಾ ಸೆಂಟಾರಿ, ಮತ್ತು ಅದರಿಂದ ಒಂದು ಸ್ವಲ್ಪ ದೂರದಲ್ಲಿರೋದು ಆಲ್ಫಾ ಸೆಂಟಾರಿ. ಆ ನಕ್ಷತ್ರಗಳಿಗೆ ಹೋಗಬೇಕು ಅಂದರೆ ಬೆಳಕಿನ ವೇಗದಲ್ಲಿ, ಅಂದರೆ ಸೆಕೆಂಡಿಗೆ 3,00,000 ಕಿಲೋಮೀಟರ್ ವೇಗದಲ್ಲಿ ನಾವು ಚಲಿಸಿದ್ರೂ ಕೂಡ ಸುಮಾರು 4.5 ವರ್ಷ ಬೇಕು ಪ್ರಾಕ್ಸಿಮಾ ಸೆಂಟಾರಿ ಬಳಿ ಹೋಗೋದಕ್ಕೆ. ಅಂದರೆ ಶಬ್ದದ ವೇಗದಲ್ಲಿ ಹೋಗೋಂಥ ಯಾವುದೇ ಉಪಕರಣಗಳನ್ನ ಇದುವರೆಗೂ ಮನುಷ್ಯ ತಯಾರಿಸಿಲ್ಲ. ಕೇವಲ ಬೆಳಕಿಗಿಂತ 4 ಪಟ್ಟು ವೇಗವಾಗಿ ಮಾರ್ಕ್ 4, ಮಾರ್ಕ್ 5 ವೇಗದಲ್ಲಿ ಹೋಗುವಂಥ ಕ್ಷಿಪಣಿಗಳನ್ನ ತಯಾರಿಸಿದ್ದಾನಷ್ಟೇ ಮಾನವ. ಆ ರೀತಿ ಮನುಷ್ಯರು ಕೂತ್ಕೊಂಡು ಹೋಗುವಂಥ ಯಾವುದೇ ಯಂತ್ರಗಳನ್ನು, ಅದರಲ್ಲೂ ಶಬ್ದದಷ್ಟು ಬೆಳಕಿನಷ್ಟು ವೇಗದಲ್ಲಿ, ಅಂದರೆ ಸೆಕೆಂಡ್ಗೆ 3,00,000 ಕಿಲೋಮೀಟರ್ ವೇಗದಲ್ಲಿ ಚಲಿಸೋವಂಥ ಯಾವ ವಾಹನನೂ ಕಂಡುಹಿಡಿದಿಲ್ಲ. ಒಂದು ವೇಳೆ ಆ ರೀತಿ ವಾಹನ ಕಂಡುಹಿಡಿದು ಅದರಲ್ಲಿ ಇವಾಗ 2026ಕ್ಕೆ ಯಾವನೋ ಒಬ್ಬ ಕೂತ್ಕೊಂಡು ಹೊರಟ್ರೆ, ಒಂದು ಭೂಮಿಯ ಅತಿ ಸಮೀಪದ ಪ್ರಾಕ್ಸಿಮಾ ಸೆಂಟಾರಿ ನಕ್ಷತ್ರದ ಬಳಿ ಹೊರಟ್ರೆ 2030ಕ್ಕೋ 31ಕ್ಕೋ ರೀಚ್ ಆಗ್ತಾನೆ. ಅಷ್ಟು ದೂರ ಇದೆ ಒಂದು ನಕ್ಷತ್ರಕ್ಕೂ ಮತ್ತೊಂದು ನಕ್ಷತ್ರಕ್ಕೂ. ಹಂಗಿರೋಂಥ ಸನ್ನಿವೇಶದಲ್ಲಿ ಈ ಅನ್ಯಗ್ರಹ ಜೀವಿಗಳೇನಾದ್ರೂ ಯಾವುದೋ ಒಂದು ನಕ್ಷತ್ರದಿಂದ, ಅಥವಾ ನಾವೇನೋ ಒಂದು ಹಾಲು ಹಾದಿ ಗ್ಯಾಲಕ್ಸಿ ಅಂತ ಕರಿತೀವಲ್ಲ, ಮಿಲ್ಕಿ ವೇ ಗ್ಯಾಲಕ್ಸಿ, ಆ ಗ್ಯಾಲಕ್ಸಿಯಿಂದ ಆಚೆಗಿನ ಮತ್ತೊಂದು ಗ್ಯಾಲಕ್ಸಿಯಿಂದ ಏನಾದ್ರೂ ಆ ಒಂದು ಅನ್ಯಗ್ರಹ ಜೀವಿಗಳು ಬರ್ತಿದ್ದಾವೆ ಅಂತ ಆದರೆ ಅವುಗಳ ಬಳಿ ಅತ್ಯಾಧುನಿಕ ಟೆಕ್ನಾಲಜಿ ಇರಲೇಬೇಕಾಗುತ್ತೆ. ಯಾಕೆಂದರೆ ಏನೊಂದು ನೀವು ನಮ್ಮ ಭೂಮಿಯ ಇತಿಹಾಸವನ್ನೇ ನೋಡೋಣ. ಭೂಮಿಯ ಇತಿಹಾಸ ಅಂದರೆ ತುಂಬ ಹಿಂದಿಂದೇನು ಹೋಗೋದು ಬೇಡ. ಸ್ವಾತಂತ್ರ್ಯ ಪೂರ್ವದಲ್ಲಿ, ಅಂದರೆ ರಾಜ ಮಹಾರಾಜರ ಆಳ್ವಿಕೆ ಇದ್ದಂಥ ಸಂದರ್ಭದಲ್ಲಿ, ಯಾವಾಗ ಕಾನ್ಸ್ಟಾಂಟಿನೋಪಲ್ ಪತನ ಆಯ್ತಲ್ಲ, ಆವಾಗ ಯುರೋಪಿಯನ್ಸು ಭಾರತಕ್ಕೆ ತಲುಪಬೇಕಾದ್ರೆ, ಅಂದರೆ ಭಾರತದ ಮಸಾಲೆ ಪದಾರ್ಥಗಳಿಗೋಸ್ಕರ ಅವರು ಏನೊಂದು ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದ್ರು. ಸಮುದ್ರ ಮಾರ್ಗವನ್ನು ಕಂಡುಹಿಡಿದು ಅವರೇನು ವಾಸ್ಕೋ ಡಿ ಗಾಮ ಕ್ಯಾಲಿಕಟ್ಟಿಗೆ ಬಂದಲ್ಲ, ಆ ಸಂದರ್ಭದಲ್ಲಿ ಬಹುಶಃ ಆಗಿನ ಕಾಲದ ಜನರಿಗೆ ಆ ವಾಸ್ಕೋ ಡಿ ಗಾಮ, ಆ ಯುರೋಪಿಯನ್ಸು, ಅವರ ಕಲ್ಲರ್ಗಳು, ಅವರ ಒಂದು ಗಾತ್ರ ಆಕಾರಗಳು, ಅವ್ರು ಧರಿಸಿದಂಥ ವೇಷಭೂಷಣಗಳು, ಅದನ್ನ ನೋಡಿ ನಮ್ಮ ಭಾರತೀಯರಿಗೆ ಆತ ಒಂದು ರೀತಿ ಏಲಿಯನ್ಸ್ ಥರ ಕಂಡಿರ್ಬೋದು. ಜೊತೆಗೆ ಭಾರತೀಯರು ಆ ಕಾಲದಲ್ಲಿ ತಾವು ಅವರ ರೀತಿಯಲ್ಲೇನೇ ದೋಣಿನಲ್ಲೋ ಅಥವಾ ಹಡಗಿನಲ್ಲೋ ಯುರೋಪ್ಗೆ ಹೋಗೋದಕ್ಕೆ ಸಾಧ್ಯನೇ ಇರಲಿಲ್ಲ. ಅಂದರೆ ಅಷ್ಟು ಮುಂದುವರೆದಿರಲಿಲ್ಲ ತಂತ್ರಜ್ಞಾನದಲ್ಲಿ ಭಾರತೀಯರು. ಜೊತೆಗೆ ಆ ಜನಗಳು ಅಲ್ಲಿಂದ ಬಂದ್ರಲ್ಲ, ಅವ್ರನ್ನ ಭಾರತೀಯರು ಸ್ವೀಕಾರ ಮಾಡ್ಕೊಂಡ್ರು. ಏನಕ್ಕೆ ಅಂದರೆ ಅವ್ರ ಜೊತೆ ವ್ಯಾಪಾರ ಮತ್ತು ವಹಿವಾಟು ನಡೆಸೋ ಉದ್ದೇಶ ಇತ್ತು. ನಂತರದ ದಿನಗಳಲ್ಲಿ ಅವರು ಇಡೀ ಭಾರತವನ್ನು ಆಕ್ರಮಿಸ್ಕೊಂಡ್ರು, ಅದು ಬೇರೆಯೇ ಕತೆ, ಪೊಲಿಟಿಕಲ್ ಸ್ಟೋರಿ ಆಗುತ್ತೆ, ಹಿಸ್ಟ್ರಿ ಆಗುತ್ತೆ. ಆದರೆ ಆ ರೀತಿಯಾದಂಥ ಬಂದ್ರಲ್ಲ, ಬ್ರಿಟಿಷರು ಇರ್ಬೋದು, ಡಚ್ ಇರ್ಬೋದು, ಫ್ರೆಂಚ್ ಇರ್ಬೋದು, ಮತ್ತು ಈ ರೀತಿಯಾದಂಥ ಏನೋ ಒಂದು ಯುರೋಪಿಯನ್ಸ್ ಬಂದ್ರಲ್ಲ, ಅದೇ ರೀತಿ ಈ ಒಂದು ವೇಳೆ ಈ ಏಲಿಯನ್ಸ್ಗಳೇನಾದ್ರೂ ಭೂಮಿಗೆ ಬಂದರೆ ಆ ಸಂದರ್ಭದಲ್ಲಿ ಏನೆಲ್ಲ ಚೇಂಜಸ್ಗಳಾಗ್ಬೋದು, ಇದು ಭಾಳ ಇಂಟ್ರೆಸ್ಟಿಂಗು. ಮತ್ತು ಇದನ್ನು ನಾವು ಒಂದು ರೀತಿ ಕೇಸ್ ಸ್ಟಡಿ ರೀತಿ ನೋಡಬೇಕು. ಇದನ್ನು ವೈಜ್ಞಾನಿಕವಾಗಿ ಮತ್ತು ವಾಟ್ ಇಫ್ ಅನ್ನೋ ಆ್ಯಂಗಲಲ್ಲಿ, ಅಂದರೆ ಈ ರೀತಿ ಆದರೆ ಏನಾಗ್ಬೋದು, ಹಿಂಗಾದರೆ ಹೆಂಗೆ ಅನ್ನೋ ಆ್ಯಂಗಲಲ್ಲಿ ನಾವು ಇದನ್ನು ನೋಡಬೇಕಾಗುತ್ತೆ. ಮೊದಲಿಗೆ ಇದೇ ನಮ್ಮ ಯುರೋಪಿಯನ್ಸು ಏನೊಂದು ಯುರೋಪ್ ಖಂಡದಿಂದ ಏನೊಂದು ಆಫ್ರಿಕಾವನ್ನು ದಾಟಿ, ಕೇಪ್ ಆಫ್ ಗುಡ್ ಹೋಪ್ನ ದಾಟಿ, ಆ ನಂತರ ಭಾರತದ ಏನು ಕ್ಯಾಲಿಕಟ್ಗಿರ್ಬೋದು, ಗೋವಾಗಿರ್ಬೋದು, ಮಂಗಳೂರಿಗಿರ್ಬೋದು, ಆ ರೀತಿಯಾದಂಥ ಬಂದರ ಪ್ರದೇಶಕ್ಕೆ ಬಂದಂಥ ಸಂದರ್ಭದಲ್ಲಿ, ಫಾರ್ ಎಕ್ಸಾಂಪಲ್ ಆವಾಗಿನ ಸಂದರ್ಭದಲ್ಲಿ ನಮ್ಮ ಜನಗಳಿಗೆ ಹಿಂದೂ ಧರ್ಮ ಬಿಟ್ಟರೆ ಬೇರೆ ಧರ್ಮ ಗೊತ್ತಿರಲಿಲ್ಲ. ಆವಾಗ ಏನಾದ್ರೂ ಆ ಯುರೋಪಿಯನ್ಸ್ ಬಂದ್ಬಿಟ್ಟು ವಾಟ್ ಈಸ್ ಯುವರ್ ಗಾಡ್ ಅಂತ ಕೇಳಿದ್ರೆ, ಅಥವಾ ಯು ಬಿಲೀವ್ ಇನ್ ಗಾಡ್ ಅಂತ ಕೇಳಿದ್ರೆ, ಆವಾಗ ನಮ್ಮ ಇಂಡಿಯನ್ಸ್ ಏನಂತಿದ್ರು, ನಮ್ಮ ಭಾರತೀಯರು, ನಮ್ಮ ಪೂರ್ವಜರು ಏನಂತ ಹೇಳ್ತಿದ್ರು, ಹೌದು ನಾವು ದೇವ್ರನ್ನ ನಂಬ್ತೀವಿ ಅಂತ.
ಇದು ಆಗ ಅವ್ರು ಕೇಳ್ತಿದ್ರು ಯುರೋಪಿಯನ್ಸ್ಗೆ, ನಿಮ್ಮ ದೇವರು ಯಾವುದು ಅಂತ. ಅವ್ರು ಹೇಳ್ತಿದ್ರು, ನಮ್ಮ ದೇವರು ಅಂದರೆ ನಮ್ಮ ದೇವರು ಜೀಸಸ್ಸು, ನಮ್ಮ ಏನೊಂದು ದೇವದೂತ. ಆ ದೇವದೂತ ದೇವರ ಒಬ್ಬ ಅಂಶ ಇರುವಂಥ ಮಗ. ಆತನ ಮಾತನ್ನು ಆಲಿಸ್ಕೊಂಡು ಆತನ ಒಂದು ಅನುಯಾಯಿಗಳಾಗಿ ನಾವು ಕ್ರೈಸ್ತ ಧರ್ಮವನ್ನು ಪಾಲಿಸ್ತಿದ್ದೀವಿ. ನಿಮ್ಮ ದೇವರು ಯಾವುದು ಅಂತ ಕೇಳಿದ್ರೆ ನಾವು ಹೇಳ್ತಿದ್ವಿ ಶಿವ, ವಿಷ್ಣು, ಗಣಪತಿ, ಲಕ್ಷ್ಮಿ, ಹಂಗೆ ಹಿಂಗೆ ಅಂತ. ಅವ್ರಿಗೆ ನಿಮ್ಮ ದೇವ್ರಿಗೆ ಏನು ಹೆಸರು ಅಂತ ಕೇಳಿದ್ರೆ, ಅಂದರೆ ಈಗ ಹೇಳಕೊಟ್ಟಿರೋದೇನೆಂದರೆ ಇದೊಂದು ಸನ್ನಿವೇಶ, ಇದೊಂದು ರೀತಿ ವಿಚಿತ್ರವಾದಂಥ ಸನ್ನಿವೇಶ. ನಾವು ಭಾರತದಲ್ಲಿ ಹಲವು ರೀತಿಯ ಧರ್ಮಗಳನ್ನು ನೋಡಿದ್ದೀವಿ. ನಾನು ಹೇಳಕೊಟ್ಟಿರೋದು ಈ ವಿಷಯಕ್ಕೆ ಬರ್ತಿರೋದು ಇದೇ ಕಾರಣಕ್ಕೇನೆಂದರೆ, ನಾವು ಭಾರತದಲ್ಲಿ ಹಲವು ರೀತಿಯ ಧರ್ಮಗಳನ್ನು ನೋಡಿದ್ದೀವಿ. ಹಿಂದೂ ಧರ್ಮ ಇದೆ, ಕ್ರೈಸ್ತ ಧರ್ಮ ಇದೆ, ಇಸ್ಲಾಂ ಧರ್ಮ ಇದೆ, ಜೊರಾಸ್ಟ್ರಿಯನ್ ಧರ್ಮ ಇತ್ತು, ಈಗ ಇಲ್ದಂಥ ಸನ್ನಿವೇಶದಲ್ಲಿದೆ, ಜೈನ ಧರ್ಮ ಇದೆ, ಬೌದ್ಧ ಧರ್ಮ ಇದೆ. ಎಷ್ಟೊಂದು ಧರ್ಮಗಳನ್ನು ನೋಡಿದ್ದೀವಿ, ಎಷ್ಟೊಂದು ಧರ್ಮಗಳು ಪತನ ಕಂಡಿದ್ದಾವೆ. ಆದರೆ ಪ್ರತಿಯೊಂದು ಧರ್ಮಕ್ಕೂ ತನ್ನದೇ ಆದ ನೆಲೆಗಟ್ಟಿದೆ, ತನ್ನದೇ ಆದ ಸಿದ್ಧಾಂತ ಇದೆ, ತನ್ನದೇ ತತ್ವಗಳಿದ್ದಾವೆ. ಜೊತೆಗೆ ಮಾನವನ ಒಂದು ಉಗಮದ ಬಗ್ಗೆ ನೀವು ಹಿಂದೂ ಧರ್ಮವನ್ನು ಕೇಳಿದ್ರೆ, ಹಿಂದೂ ಧರ್ಮ ಹೇಳುತ್ತೆ ಪ್ರಕೃತಿ ದೇವತೆಗಳು ಅಂತ ಹೇಳ್ಬಿಟ್ಟು ಅಗ್ನಿ, ವಾಯು, ವರುಣ ಅಂತೆಲ್ಲ ಹೇಳ್ತಾರೆ. ಜೊತೆಗೆ ಮೂಲ ದೇವರುಗಳು ಶಿವ, ವಿಷ್ಣು, ಮಹೇಶ್ವರ. ಆ ನಂತರದಲ್ಲಿ ನಮ್ಮದು ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಅಂತೆಲ್ಲ ಸಿದ್ಧಾಂತಗಳೆಲ್ಲ ಇದ್ದಾವೆ. ಮತ್ತು ಮನುಷ್ಯ ಹೆಂಗುಟ್ದ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಹಿಂಗೆ ಬ್ರಹ್ಮನ ತಲೆಯಿಂದೊಬ್ಬ, ಕಾಲಿಂದೊಬ್ಬ, ಕೈಯಿಂದೊಬ್ಬ ಅಂತ ಏನೇನೋ ಕಲ್ಪನೆಗಳಿದ್ದಾವಲ್ಲ, ಆ ರೀತಿ ಮನುಷ್ಯರು ಉಗಮ ಆಯಿತು. ಆ ರೀತಿಯಾದಂಥ ಕಲ್ಪನೆಗಳಿದ್ದಾವೆ. ಅದೇ ರೀತಿ ಕ್ರೈಸ್ತ ಧರ್ಮದಲ್ಲೂ ಕಲ್ಪನೆ ಇದೆ, ಆಡಮ್ ಅಂಡ್ ಈವ್ ಅಂತ. ಅದೇ ರೀತಿ ಇಸ್ಲಾಂ ಧರ್ಮದಲ್ಲೂ ಒಂದಷ್ಟು ಒಂದು ಭೂಮಿಯ ಸೃಷ್ಟಿ ಬಗ್ಗೆ, ಜೊತೆಗೆ ಮನುಷ್ಯನ ಉಗಮದ ಬಗ್ಗೆ, ಸಕಲ ಚರಾಚರ ಜೀವ ಜಂತುಗಳ ಉಗಮದ ಬಗ್ಗೆ ಅವರಲ್ಲೂ ಕೂಡ ತಮ್ಮದೇ ಆದಂಥ ಒಂದು ಸಿದ್ಧಾಂತ ಇದೆ. ಅವೆಲ್ಲದನ್ನು ಮೀರಿದಂಥ ಡಾರ್ವಿನ್ ಸಿದ್ಧಾಂತ ಪ್ರಚಲಿತಕ್ಕೆ ಬಂದಿದೆ ಇವತ್ತಿನ ಆಧುನಿಕ ಯುಗದಲ್ಲಿ. ಏನಂದರೆ, ಈ ಒಂದು ಪ್ರಪಂಚದಲ್ಲಿ ಜೀವ ವಿಕಾಸ ಆಯಿತು, ಉದ್ಭವ ಆಗಲಿಲ್ಲ, ವಿಕಾಸ ಆಯಿತು, ಮಂಗನಿಂದ ಮಾನವ ಆದ. ಜೊತೆಗೆ ಏನೊಂದು ಸಮುದ್ರ ಜೀವಿ ಇತ್ತು, ಅದು ಮೊದಲಿಗೆ ಅದು ಸರೀಸೃಪ ಆಯಿತು, ರೆಪ್ಟೈಲ್ಸ್ ಆಯಿತು. ಆ ನಂತರ ಅದು ಭೂಮಿಗೆ ಬಂದು ಬೇರೆ ಬೇರೆ ರೀತಿಯ ಜೀವ ವಿಕಾಸ ಆಯಿತು. ಆ ರೀತಿಯಾದಂಥ ಡಾರ್ವಿನ್ ವಿಕಾಸವಾದ ಕೂಡ ಇದೆ. ಈ ರೀತಿಯಾದಂಥ ನಂಬಿಕೆಗಳು, ವೈಜ್ಞಾನಿಕ ನಂಬಿಕೆಗಳು, ಧಾರ್ಮಿಕ ನಂಬಿಕೆಗಳ ಮಧ್ಯೆ ನಾವು ಬದುಕ್ತಾ ಇದ್ದೀವಿ. ಆದರೆ ಒಂದು ವೇಳೆ ಏನಾದ್ರೂ ಈ ಒಂದು ಏಲಿಯನ್ಸ್ಗಳು ಏನಾದರೂ ನಮ್ಮ ಭೂಮಿಗೆ ಬಂದರೆ, ಇಲ್ಲಿ ನೀವು ಮೇಲ್ಗಡೆ ನೋಡ್ತಿರ್ಬೋದು, ಭಾರತದ ಒಂದು ದೇವಸ್ಥಾನ ಇದೆ, ಯಾವುದೋ ಒಂದು ಏಲಿಯನ್ಸ್ ಬರುತ್ತೆ ಅನ್ನೋ ರೀತಿಯಾದಂಥ AI ಚಿತ್ರಣ ಇದು. ಜೊತೆಗೆ ಇಲ್ಲಿ ಮನುಷ್ಯ ಒಬ್ಬ ಏನೊಂದು ಧ್ಯಾನವನ್ನು ಮಾಡ್ತಿದ್ದಾನೆ, ಯಾವುದೋ ಒಂದು ಏಲಿಯನ್ಸ್ ಪ್ರಕಟ ಆಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಅವರ ನಂಬಿಕೆಗಳೇನಿರ್ಬೋದು, ಅವರ ಧಾರ್ಮಿಕ ನಂಬಿಕೆಗಳೇನಿರ್ಬೋದು, ಜೊತೆಗೆ ಅವರು ಅದೆಷ್ಟೋ ದೂರದಿಂದ ಕೋಟ್ಯಾಂತರ ಜ್ಯೋತಿರ್ವರ್ಷಗಳಷ್ಟು ದೂರದಿಂದ ಬರ್ತಿದ್ದಾರೆ ಅಂದರೆ ಅವರ ವೈಜ್ಞಾನಿಕ ತಿಳುವಳಿಕೆಗಳು ಹೆಂಗಿರ್ಬೋದು, ಈ ರೀತಿಯಾದಂಥ ಅವರ ವೈಜ್ಞಾನಿಕ ತಿಳುವಳಿಕೆಗಳು, ದೇವರ ಬಗ್ಗೆ ಅವ್ರಿಗಿರುವಂಥ ಕಲ್ಪನೆಗಳು, ಅವನ್ನೆಲ್ಲನೂ ನಮ್ಮ ಎದುರಿಗಿಟ್ಟಾಗ ನಮ್ಮ ನಂಬಿಕೆಯ ತಳಹದಿನೇ ಒಂದು ರೀತಿ ಅಲುಗಾಡೋ ಅಂಥ ಸಾಧ್ಯತೆಗಳಿರುತ್ತೆ. ಮತ್ತು ನಮ್ಮ ಧಾರ್ಮಿಕ ನಂಬಿಕೆಗಳೇನಿದ್ದಾವೆ, ನಾನು ಇಷ್ಟೊತ್ತರೆಗೂ ಹೇಳ್ತಿದ್ನಲ್ಲ, ಬೇರೆ ಬೇರೆ ಧರ್ಮದ ಧಾರ್ಮಿಕ ನಂಬಿಕೆಗಳು ಬೇರೆ ಬೇರೆ ರೀತಿ ಇದೆ ಅಂತ. ಆ ರೀತಿಯಾದಂಥ ಧಾರ್ಮಿಕ ನಂಬಿಕೆಗಳ ಒಂದು ಅಡಿಪಾಯ ಇರುತ್ತಲ್ಲ, ಅದು ಒಂದು ರೀತಿ ಬುಡ ಸಮೇತ ಕಿತ್ತೊಗೆಯುವಂಥ ಸನ್ನಿವೇಶಗಳು ಕೂಡ ಎದುರಾಗ್ಬೋದು. ದೇವರ ಬಗ್ಗೆ, ಧರ್ಮದ ಬಗ್ಗೆ ಇರುವಂಥ ಕಲ್ಪನೆಗಳು. ಮತ್ತು ಇದುವರೆಗೂ ನಮ್ಮ ಧಾರ್ಮಿಕ ನಾಯಕರುಗಳು, ನಮ್ಮ ಏನೊಂದು ದೊಡ್ಡ ದೊಡ್ಡ ಪಾಸ್ಟರ್ಗಳು, ಪೋಪ್ಗಳು ಏನಿದ್ದಾರೆ, ನಮ್ಮ ಭಾರತದಲ್ಲಿ ಸ್ವಾಮೀಜಿಗಳೇನಿದ್ದಾರೆ, ಸಂತರೇನಿದ್ದಾರೆ, ಮಹಾಮುನಿಗಳಿದ್ದಾರೆ, ಮತ್ತು ಕ್ರೈಸ್ತರಲ್ಲೂ ಮೌಲ್ಯಗಳಿದ್ದಾರೆ, ಅವರೆಲ್ಲರ ಒಂದು ಧಾರ್ಮಿಕ ವಾದಗಳು ಮತ್ತು ಭೂಮಿಯ ಉಗಮದ ಬಗ್ಗೆ, ದೇವರ ಬಗ್ಗೆ ಏನೊಂದು ಸಿದ್ಧಾಂತಗಳಿದಾವಲ್ಲ, ಅದನ್ನು ಇದುವರೆಗೂ ಆಯಾ ಧರ್ಮೀಯರು ನಂಬ್ಕೊಂಡು ಬರ್ತಾ ಇದ್ದೀವಿ. ಆ ಒಂದು ಸಿದ್ಧಾಂತಗಳ ಒಂದು ವಾದ ಸರಣಿನೇ ಬುಡ ಮೇಲೆ ಆಗ್ಬಿಡುತ್ತಾ. ಯಾಕೆಂದರೆ ಇವರ ಒಂದು ಧಾರ್ಮಿಕ ನಂಬಿಕೆಗಳೇನಿರ್ಬೋದು, ನಿಮಗೆ ಪೀಕು ಸಿನಿಮಾ ನೆನಪಿರ್ಬೋದು, ಅಲ್ಲಿ ಅವನು ಹೇಳ್ತಾನೆ ನಮಗಿರೋವಂಥ ಧರ್ಮ ಏನು, ನಮ್ಮ ಜೀವನ ಶೈಲಿ ಏನು ಅಂತ. ಅದು ಒಂದು ಸಿನಿಮಾದ ಕಲ್ಪನೆ. ಅದೇ ರೀತಿಯಾದಂಥ ಕಾಲ್ಪನಿಕ ಸನ್ನಿವೇಶ ನಿಜ ಆಗುವಂಥ ಒಂದು ಘಟನೆ ನಡೆದರೆ, ಅವರು ಅರೈವಲ್ ಆದರೆ, ಅಂದರೆ ಏಲಿಯನ್ಸ್ಗಳು ಬಂದರೆ, ಅವರು ಒಂದು ಭೂಮಿಯಲ್ಲಿರೋ ಮನುಷ್ಯರ ಜೊತೆ ಸಹಜವಾಗಿ ಬೆರೆತ್ರೆ. ಇಲ್ಲಿ ಒಂದು ಪ್ರಶ್ನೆ ಕೂಡ ಇದೆ, ಯಾಕೆಂದರೆ ಏಲಿಯನ್ಸ್ಗಳು ಅಷ್ಟು ದೂರ ಬರ್ತಾರೆ ಅಂದರೆ ಅವ್ರ ಹತ್ರ ದೊಡ್ಡ ದೊಡ್ಡ ಟೆಕ್ನಾಲಜಿ ಇರ್ತಾರೆ. ಅವ್ರು ಬಂದ್ಬಿಟ್ಟು ನಿಮ್ಮ ಜೊತೆ ಮಾತುಕತೆ ಯಾಕೆ ಕೂತ್ಕೊಂತಾರೆ, ಬಂದು ಡಮಡಮ ಅನಿಸ್ಬಿಡಲ್ವಾ, ಭೂಮಿಯನ್ನೇ ಅವ್ರು ಕೈವಶ ಮಾಡ್ಕೊಂಬಿಡಲ್ವಾ, ನಮ್ಮನ್ನೆಲ್ಲ ಒಂದು ರೀತಿ ಪ್ರಾಣಿಗಳ ರೀತಿ ಝೂನಲ್ಲಿ ಇಡಲ್ವಾ? ಅದು ಒಂದು ವಾದ. ಮತ್ತೊಂದು ವಾದ, ಅವರೇನಾದರೂ ಬಂದು ನಮ್ಮ ಜೊತೆ ಸಹಜವಾಗಿ ಬೆರೆತಂಥ ಸನ್ನಿವೇಶದಲ್ಲಿ ಈ ರೀತಿಯಾದಂತಹ ಒಂದು ನಂಬಿಕೆಗಳೇನಿದ್ದಾವೆ ನಮ್ಮದು, ಆ ನಂಬಿಕೆಗಳು ಬುಡ ಮೇಲೆ ಆಗೋಂಥ ಸಾಧ್ಯತೆ ಇರುತ್ತೆ. ಮತ್ತು ಜನರನ್ನ ಮಾನಸಿಕವಾಗಿ ದೊಡ್ಡ ಮಟ್ಟದ ಪರಿಣಾಮ ಬೀಳುತ್ತೆ. ಯಾಕೆಂದರೆ ಯಾವುದೇ ಒಂದು ಬದಲಾವಣೆಗೆ ಒಗ್ಗಿಕೊಳ್ಳೋದು ಸುಲಭದ ಕೆಲಸ ಅಲ್ಲ. ನಮ್ಮ ನಂಬಿಕೆಗಳು, ನಾವು ಆಚಾರ ವಿಚಾರಗಳೇನಿರುತ್ತೆ, ಅದರ ನಂಬಿಕೆಯ ತಳಹದಿ ಏನಿರುತ್ತೆ ಅದನ್ನು ಬುಡಮೇಲೆ ಮಾಡಿದ್ರೆ, ನಮ್ಮ ವೈಜ್ಞಾನಿಕ ನಂಬಿಕೆಗಳು ಸೇರಿದಂತೆ ಸಾಕಷ್ಟು ನಂಬಿಕೆಗಳಿದ್ದಾವೆ.
ನಮ್ಮ ವೈಜ್ಞಾನಿಕ ನಂಬಿಕೆ ಏನು ಅಂದರೆ, ಈ ಒಂದು ಪ್ರಪಂಚದಲ್ಲಿ ಭೌತ ವಿಜ್ಞಾನದ ಪ್ರಕಾರ ಬೆಳಕಿಗಿಂತ ವೇಗವಾಗಿ ಸಾಗುವಂಥ ಯಾವುದೇ ವಸ್ತು ಇಲ್ಲ. ಅಂದರೆ 1 ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಬೆಳಕು ಸಾಗುತ್ತೆ. ನಾವು ಒಂದು ಕೊಠಡಿನಲ್ಲಿ ಒಂದು ಸ್ವಿಚ್ ಆನ್ ಮಾಡಿದ್ರೆ ಪಟ್ ಅಂತ ಹೇಳ್ಬಿಟ್ಟು ರೂಮ್ ಬೆಳಕಾಗ್ಬಿಡುತ್ತೆ. ಅಂದರೆ ಆ ಬೆಳಕಿನ ಕಿರಣ ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಬಲ್ಪಿಂದ ಹೊರಟಿದ್ದ ಬೆಳಕು ಬಂದು ಗೋಡೆಗೆ ಅಪ್ಪಳಿಸಿ ರಿಫ್ಲೆಕ್ಟ್ ಆಗಿರುತ್ತೆ, ನಮಗದು ಗೊತ್ತೇ ಇರಲ್ಲ. ಅಂದರೆ ಆ ಒಂದು ನಂಬಿಕೆ ನಮ್ಮಲ್ಲಿದೆ, ಆ ಬೆಳಕಿಗಿಂತ ವೇಗವಾಗಿ ಚಲಿಸೋದಿಲ್ಲ ಅಂತ. ಯಾರಿಗೆ ಗೊತ್ತು, ಇವ್ರ ಹತ್ರ ಬೇರೆ ಇನ್ನೇನೋ ಸಿದ್ಧಾಂತ ಇರ್ಬೋದು. ಆ ರೀತಿ ಅವರಲ್ಲಿ ಆಗುವಂಥ ಒಂದು ವೈಜ್ಞಾನಿಕ ಬದಲಾವಣೆಗಳೇನಿದ್ದಾವೆ, ಅವರ ಸಾಮಾಜಿಕ ಪರಿಕಲ್ಪನೆಗಳೇನಿದ್ದಾವೆ, ಅದನ್ನು ಅವರು ನಮ್ಮ ಮೇಲೆ ಏರಲಿ ಅಥವಾ ಏರ್ದಲೇ ಇರಲಿ ನಮ್ಮ ಜೊತೆ ಹಂಚ್ಕೊಳ್ಳಿ. ಆವಾಗ ನಮ್ಮ ಜನರ ಒಂದು ಮಾನಸಿಕತೆ ಮೇಲೆ ಭಾರಿ ಪರಿಣಾಮ ಬೀರುತ್ತೆ. ಜೊತೆಗೆ ದೇಶಗಳ ನಡುವಿನ ಭದ್ರತೆಗೆ ಒಂದು ರೀತಿಯಾದಂತಹ ಸವಾಲಿನ ಸನ್ನಿವೇಶ. ನಾನು ಆವಾಗಲೇ ಹೇಳ್ತಿದ್ದೆ, ಏಲಿಯನ್ಸ್ಗಳು ಬಂದಾಗ ಅವರಲ್ಲಿರುವಂಥ ಟೆಕ್ನಾಲಜಿಗಳನ್ನೇನಾದರೂ ಅವರು ನಮ್ಮ ಮೇಲೆ ಪ್ರಯೋಗ ಮಾಡಿದ್ರೆ ಏನೆಲ್ಲ ಆಗ್ಬಿಡ್ಬೋದು ಗೊತ್ತಿಲ್ಲ. ನಾವು ಎಷ್ಟೊಂದು ಏಲಿಯನ್ ಸಿನಿಮಾಗಳನ್ನ ನೋಡಿದ್ದೀವಿ, ಅದರಲ್ಲೂ ಹಾಲಿವುಡ್ಡಲ್ಲಿ ಏಲಿಯನ್ ಇನ್ವೇಷನ್ ಅಂತಾನೆ ಅವ್ರ ಹತ್ರ ವಿಚಿತ್ರವಾದಂಥ ಆಯುಧಗಳಿರುತ್ತೆ, ಬಂದು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ. ಅವೆಲ್ಲ ಸಿನಿಮ್ಯಾಟಿಕ್ ಕಲ್ಪನೆಗಳು. ಆದರೆ ಇವತ್ತಿನ ಒಂದು ಏಲಿಯನ್ಸ್ ಕುರಿತಾಗಿ, UFO ಕುರಿತಾಗಿ ಅಮೆರಿಕ ಮಾಹಿತಿ ಬಹಿರಂಗ ಮಾಡ್ತಾ ಇದೆ. ಒಂದು ರೀತಿ ಯಾವ ರೀತಿಯಾದಂಥ ಒಂದು ವಾತಾವರಣ ಸೃಷ್ಟಿ ಮಾಡ್ತಿದ್ದಾರೆ ಅಂದರೆ, ಹೌದೌದು ಏಲಿಯನ್ಸ್ ಇರೋದು ನಿಜ, UFO ಇರೋದು ನಿಜ ಅನ್ನೋ ರೀತಿಯಾದಂಥ ಒಂದು ಸನ್ನಿವೇಶ ಸೃಷ್ಟಿ ಮಾಡ್ತಿದ್ದಾರೆ ಅನ್ನೋದಾದರೆ, ಮುಂದಿನ ದಿನಗಳಲ್ಲಿ ಇದೇ ಮಹಾನಾಯಕರು ಆ ಏಲಿಯನ್ಸ್ಗಳಿಗೆ ಆಹ್ವಾನ ಕೊಡಲ್ಲ ಅಂತ ಏನು ಗ್ಯಾರಂಟಿ? ಅವ್ರಿಗೆ ಆಹ್ವಾನ ಕೊಟ್ಟಂಥ ಸಂದರ್ಭದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ಬೋದು? ಅವರೇನಾದ್ರೂ ಪೂರಕವಾಗಿ ಮನುಷ್ಯರ ಜೊತೆಗೆ ಬಿಹೇವ್ ಮಾಡಿದ್ರೆ ಆವಾಗ ಆಗುವಂಥ ಬದಲಾವಣೆಗಳೇನು? ಮಾರಕವಾಗಿ ಏನಾದರೂ ನಮ್ಮ ಜೊತೆ ಬಿಹೇವ್ ಮಾಡಿದ್ರೆ ಈ ರೀತಿ ದೇಶಗಳ ನಡುವೆ ಭದ್ರತೆಗೆ ಒಂದು ಸವಾಲಾಗುವಂಥ ಸನ್ನಿವೇಶಗಳು ಸೃಷ್ಟಿಯಾಗ್ಬೋದು. ಒಟ್ಟಿನಲ್ಲಿ ಅಮೆರಿಕಾದಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಅಂತ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂದರೆ, ಎಪ್ಸ್ಟೀನ್ ಫೈಲ್ಸ್ ನೀವೇನು ಕೇಳಿದ್ರಲ್ಲ, ಡೊನಾಲ್ಡ್ ಟ್ರಂಪ್ ಕೂಡ ಇದ್ದಾರೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಆ ಎಪ್ಸ್ಟೀನ್ ಫೈಲ್ಸಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಒಂದು ಚಿಕ್ಕ ಮಕ್ಕಳ ಜೊತೆ ಒಂದು ರೀತಿಯಾದಂಥ ಅಸಭ್ಯವಾಗಿ ನಡ್ಕೊಂಡಿದ್ದಾರೆ ಅನ್ನೋದ್ರ ಮಾಹಿತಿ. ಅದು ಕೂಡ ಒಂದು ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಅಡಿನೇ ಬರ್ತಾ ಇರೋದು. ಅದೇ ರೀತಿಯಾದಂಥ ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಅಡಿನೇ ಈಗ UFOಗಳ ಕುರಿತಾದ ಮಾಹಿತಿ ಕೂಡ ಬಹಿರಂಗ ಆಗ್ತಿದೆ. ಇದು ಬಹಿರಂಗ ಆಗ್ತಿರೋದೇನೋ ಅಮೇರಿಕಾದಲ್ಲಿ, ಆದರೆ ಅದ್ರ ಎಫೆಕ್ಟ್ ಮಾತ್ರ ಇಡೀ ವಿಶ್ವಕ್ಕೆ ಆಗ್ತಾ ಇದೆ. ಇಡೀ ವಿಶ್ವಕ್ಕೆ ಆ ಭೀತಿ ತಟ್ತಾ ಇದೆ. ಎಷ್ಟು ಮಟ್ಟಿಗೆ ಅಂದರೆ, ಐತಿಹಾಸಿಕವಾಗಿ ಭಾರತ ಸೇರಿದಂತೆ ಇರ್ಬೋದು, ಗೊತ್ತಿಲ್ಲ, ಭಾರತದ ಪಾತ್ರ ಇದೆಯೋ ಗೊತ್ತಿಲ್ಲ, ಭಾರತ ಸೇರಿದಂತೆ ವಿಶ್ವಾದ್ಯಂತ ಎಲ್ಲ ಸರ್ಕಾರಗಳು ಕೂಡ ಐತಿಹಾಸಿಕವಾಗಿ ಕೆಲವೊಂದು ಮಾಹಿತಿಗಳನ್ನ ಮುಚ್ಚಿಟ್ಟಿರ್ಬೋದು. ಭಾರತದಲ್ಲೇ ಎಲ್ಲೋ ಒಂದು UFO ಬಿದ್ದಿರ್ಬೋದು, ಪಾಕಿಸ್ತಾನದಲ್ಲಿ ಎಲ್ಲೋ ಒಂದು ಬಿದ್ದಿರ್ಬೋದು, ಯುರೋಪ್ ಖಂಡದಲ್ಲಿ ಎಲ್ಲೋ ಒಂದು ಬಿದ್ದಿರ್ಬೋದು. ಅದರಿಂದ ಅನ್ಯಗ್ರಹ ಜೀವಿಗಳು ಮತ್ತು UFO ಸಮೇತವಾಗಿ ಅದನ್ನು ರಕ್ಷಣೆ ಮಾಡಿರ್ಬೋದು. ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಡೀ ವಿಶ್ವಕ್ಕೆ ಗೊತ್ತಾಗ್ದಂಗೆ ನೋಡ್ಕೊಂಡಿರ್ಬೋದು. ಆ ರೀತಿಯಾದಂಥ ಎಲ್ಲ ಮಾಹಿತಿಗಳನ್ನು ಏನಾದರೂ ಬಹಿರಂಗ ಆಗೋ ಸಾಧ್ಯತೆ ಇದೆಯಾ ಅನ್ನೋದು ಇದು ಇನ್ನೊಂದು ಪ್ರಶ್ನೆ. ಅಂತಿಮವಾಗಿ ಕೊನೆಯ ಪ್ರಶ್ನೆ ಏನಂದರೆ, ಈ ಒಂದು UFO ಮತ್ತು ಏಲಿಯನ್ಸು ಆಧುನಿಕ ಮೌಢ್ಯವಾ ಅನ್ನೋದು. ಇದು ಒಂದು ರೀತಿಯಾದಂಥ $1 ಮಿಲಿಯನ್ ಪ್ರಶ್ನೆ. ಕೋಳಿ ಮೊದಲು ಮೊಟ್ಟೆ ಮೊದಲು ಅನ್ನೋ ರೀತಿ. ಆದರೆ UFO ಮತ್ತು UFOಗಳ ಹಾರಾಟದ ಬಗ್ಗೆ ವೈಜ್ಞಾನಿಕವಾಗಿ ಸಾಕ್ಷಿಗಳು ಇದ್ದಾವೆ ಅಂತ ಅಮೆರಿಕ ಸೇರಿದಂತೆ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಸೇರಿದಂತೆ ಹಲವು ಸಂಸ್ಥೆಗಳು ಹೇಳಿದ್ದಾವೆ. ಜೊತೆಗೆ ಏಲಿಯನ್ಸ್ ಅಂದರೆ UFO ಒಳಗಡೆ ಇರುವಂಥ ಅನ್ಯಗ್ರಹ ಜೀವಿಗಳು ಏಲಿಯನ್ಸ್, ಅವುಗಳ ಇರುವಿಕೆ ಬಗ್ಗೆ ಇದುವರೆಗೂ ಯಾವ ಸರ್ಕಾರ ದೃಢಪಡಿಸಿಲ್ಲ. ಆದರೆ ಅವುಗಳು ಇದ್ದಾವೆ ಅಂತ ಹೇಳ್ಬಿಟ್ಟು ಒಂದು ರೀತಿಯಾದಂತಹ ಮಾತುಗಳು ಹರಿದಾಡ್ತಿದ್ದಾವೆ. ನಾವು ಸಿನಿಮಾಗಳಂತೂ ವಿಪರೀತ ಇದ್ದಾವೆ, ಡಾಕ್ಯುಮೆಂಟ್ರಿಗಳಾಗಿದ್ದಾವೆ. ನೀವು UFO ಏಲಿಯನ್ಸ್ ಕುರಿತಾಗಿ ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿದ್ರೆ ದಂಡಿಯಾಗಿ ವಿಡಿಯೋಗಳು ಸಿಗ್ತವೆ, ಇವು ಸಾಕಷ್ಟು ಮಾಹಿತಿಗಳು ಸಿಗ್ತವೆ. ಮತ್ತು ಈ ಹಿಂದೆ ಐತಿಹಾಸಿಕವಾಗಿ ಸಾವಿರಾರು ವರ್ಷಗಳಿಂದನೂ ಏಲಿಯನ್ಸ್ ಪ್ರಭಾವ ಭೂಮಿ ಮೇಲೆ ಇದೆ ಅನ್ನೋ ರೀತಿಯಾದಂಥ ಒಂದು ಏನ್ಷಿಯಂಟ್ ಏಲಿಯನ್ಸ್ ಅನ್ನೋ ಒಂದು ಸಿರೀಸೇ ಬಂದೋಗಿದೆ. ಇಂಥ ಎಲ್ಲ ಸಂದರ್ಭದಲ್ಲಿ ಇದನ್ನು ಮೌಢ್ಯನೋ ಅಸಲಿನೋ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಅದ್ರ ಜೊತೆಯಲ್ಲೇ ಉತ್ಪ್ರೇಕ್ಷೆಯೋ ಅನ್ನೋ ಪ್ರಶ್ನೆನೂ ಇದೆ. ಅಂದರೆ ಎಕ್ಸಾಗ್ರೇಷನ್. ಇದುವರೆಗೂ ನಾವೇನು ನಿಮ್ಮ ಜೊತೆ ಹಂಚ್ಕೊಂಡ್ವಲ್ಲ ಮಾಹಿತಿ, ಅದರಲ್ಲಿ ಉತ್ಪ್ರೇಕ್ಷೆ ಇಲ್ಲ ಅಂತ ಹೇಳ್ಬಿಟ್ಟು ನಾನು 100% ಹೇಳಬಲ್ಲೆ. ಯಾಕೆಂದರೆ ಈ ಒಂದು ಮಾಹಿತಿಗಳನ್ನು ನಾವೆಲ್ಲದನ್ನು ಸಂಗ್ರಹಿಸಿದ್ದೀವಿ ಒಂದು ಸಮಗ್ರವಾದ, ಜೊತೆಗೆಲ್ಲೇ ಒಂದು ನಂಬಿಕಸ್ಥವಾದ ಮೂಲಗಳ ಮೂಲಕ ಒಂದು ಮಾಹಿತಿಯನ್ನು ಸಂಗ್ರಹಿಸಿ ನಿಮ್ಮ ಮುಂದೆ ಇಡೋಂಥ ಪ್ರಯತ್ನ ಇದೆ. ಇಲ್ಲಿ ಉತ್ಪ್ರೇಕ್ಷೆ ಇಲ್ಲ. ಆದರೆ ಉತ್ಪ್ರೇಕ್ಷೆ ಮಾಡೋ ಅಂಥ ಸಿನಿಮಾಗಳು ಬಂದಿದ್ದಾವೆ, ಡಾಕ್ಯುಮೆಂಟ್ರಿಗಳಿದ್ದಾವೆ, ಮತ್ತು ಕೆಲವು ಒಂದು ಸಂಸ್ಥೆಗಳು, ಸುದ್ದಿ ಸಂಸ್ಥೆಗಳನ್ನು ಸೇರಿದಂತೆ ಕೆಲವು ಪ್ಲಾಟ್ಫಾರ್ಮ್ಗಳಲ್ಲಿ ಹೆಚ್ಚಿನ ವ್ಯೂಸ್ ಗಿಟ್ಟಿಸ್ಕೊಳಕ್ಕೆ ಮತ್ತು ಹೆಚ್ಚಿನ ಒಂದು ಜನರನ್ನು ಸೆಳೆಯೋದಕ್ಕೆ ಉತ್ಪ್ರೇಕ್ಷೆಯ ವರದಿಗಳು ಬಂದಿರೋದು ಇದೆ. ಅದು ಏನೇ ಇರಲಿ, ಒಟ್ಟಿನಲ್ಲಿ ಈ ಪ್ರಶ್ನೆಗಳೇನೋ ಇದೆ. ಜೊತೆಗೆ ಅಮೆರಿಕ ಸರ್ಕಾರ ಶೀಘ್ರದಲ್ಲೇ ಮಾಹಿತಿಯನ್ನು ಕೂಡ ಬಹಿರಂಗ ಮಾಡುತ್ತೆ ಅಂತ ಹೇಳಲಾಗ್ತಿದೆ. ಅದು 15 ದಿನ ಆಗ್ಬೋದು, 1 ತಿಂಗಳಾಗ್ಬೋದು.
ಆ ಮಾಹಿತಿಗೋಸ್ಕರ ಈಗ ಸದ್ಯಕ್ಕೆ ಇಡೀ ವಿಶ್ವ ಕಾಯ್ತಾ ಇದೆ ವೀಕ್ಷಕರೇ. ಆ ಮಾಹಿತಿ ಬಹಿರಂಗ ಆದ ಕೂಡಲೇ ಆ ಮಾಹಿತಿಯನ್ನ ಜೊತೆಗೆ ಅದರ ವಿಶ್ಲೇಷಣೆಯನ್ನ ನಿಮ್ಮ ಮುಂದೆ ಇಡೋ ಪ್ರಯತ್ನವನ್ನ ನಾವು ಮಾಡ್ತೀವಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.